ನಮ್ಮ ಭಾರತ ದೇಶದಲ್ಲಿ ಸಾವಿರಾರು ರಾಜ ಮಹಾರಾಜರು ಆಳಿ ಹೋಗಿದ್ದಾರೆ. ಆದರೆ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಸಿಕ್ಕ ಗೌರವ, ಮನ್ನಣೆ, ಪ್ರೀತಿ, ಅಭಿಮಾನ ಬೇರೆ ಯಾವ ರಾಜನಿಗೂ ಕೂಡ ಸಿಕ್ಕಿಲ್ಲ. ಇವತ್ತು ಲೋಕತಂತ್ರವಿದ್ದರೂ ಕೂಡ ಜನ ಶಿವಾಜಿ ಮಹಾರಾಜರ ಜನ್ಮದಿನವನ್ನು, ಪುಣ್ಯತಿಥಿಯನ್ನು, ಅವರ ರಾಜ್ಯಾಭಿಷೇಕವಾದ ದಿನವನ್ನೆಲ್ಲ ನೆನಪಲ್ಲಿಟ್ಟುಕೊಂಡ್ಬಿಟ್ಟು ಅವುಗಳನ್ನೆಲ್ಲ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಜನ ಯಾಕೆಷ್ಟು ಶಿವಾಜಿ ಮಹಾರಾಜರ ಮೇಲೆ ಹುಚ್ಚು ಪ್ರೀತಿಯನ್ನು, ಅಭಿಮಾನವನ್ನು, ಭಕ್ತಿಯನ್ನು, ಗೌರವವನ್ನು ತೋರಿಸ್ತಾರೆ ಅನ್ನೋ ಕುತೂಹಲ ನಿಮ್ಮ ಮನಸ್ಸಲ್ಲೂ ಕೂಡ ಮೂಡಿರಬಹುದು. ಅದಕ್ಕಾಗಿ ಇವತ್ತಿನ ಲೆಸನ್ದಲ್ಲಿ ನಾವು ಛತ್ರಪತಿ ಶಿವಾಜಿ ಮಹಾರಾಜರ ರಿಯಾಲಿಟಿಯನ್ನು, ರಿಯಲ್ ಹಿಸ್ಟ್ರಿಯನ್ನು ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಲೆಟ್ಸ್ ಬಿಗಿನ್. ನಂಬರ್ 1, ಸೆಲ್ಫ್ ಮೇಡ್ ಕಿಂಗ್, ಸ್ವಯಂ ನಿರ್ಮಿತ ರಾಜ. ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಸೆಲ್ಫ್ ಮೇಡ್ ಕಿಂಗ್ ಆಗಿದ್ದರು. ಅವರಿಗೆ ಸಿಂಹಾಸನ, ರಾಜ ಪದವಿ ಉತ್ತರಾಧಿಕಾರದಿಂದ ಸಿಕ್ಕಿರಲಿಲ್ಲ. ಅವರು ತಮ್ಮ ಸ್ವಂತ ಹೋರಾಟದ ಬಲದಿಂದ, ಸ್ವಂತ ಶಕ್ತಿಯಿಂದ ಸ್ವತಂತ್ರವಾದ ಒಂದು ರಾಜ್ಯವನ್ನು ಸ್ಥಾಪನೆ ಮಾಡಿಬಿಟ್ಟು ಅದಾದ ನಂತರ ರಾಜರಾಗಿದ್ದರು. ಏನೂ ಮಾಡದೆ ತಂದೆಯ ಸಿಂಹಾಸನದ ಮೇಲೆ ಹೋಗಿ ಕೂತ್ಕೊಳ್ಳೋದಕ್ಕೂ, ಸ್ವಂತ ಬಲದಿಂದ ರಾಜ್ಯವನ್ನು ಸ್ಥಾಪಿಸಿ ಸಿಂಹಾಸನವನ್ನು ರೆಡಿ ಮಾಡಿ ಅದಾದ ನಂತರ ರಾಜನಾಗೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಶಿವಾಜಿ ಮಹಾರಾಜರು ಸ್ವರಾಜ್ಯವನ್ನು ಸ್ಥಾಪಿಸಿದರು. ಅದಕ್ಕಾಗಿ ಜನ ಅವರನ್ನು ಇಷ್ಟಪಡ್ತಾರೆ. ನೀವು ಅನ್ಬೋದು, ಶಿವಾಜಿ ಮಹಾರಾಜರು ಒಬ್ಬರೇನಾ ಸೆಲ್ಫ್ ಮೇಡ್ ಕಿಂಗು, ಬಹಳಷ್ಟು ಜನ ಸೆಲ್ಫ್ ಮೇಡ್ ಕಿಂಗ್ಗಳಿದ್ರು ಅಂತ ನೀವು ಅನ್ಬೋದು. ಆದರೆ ಬೇರೆ ರಾಜರೆಲ್ಲರೂ ಕೂಡ ಶಿವಾಜಿ ಮಹಾರಾಜರಾಗೋಕ್ಕೆ ಸಾಧ್ಯನೇ ಇಲ್ಲ. ಬೇರೆ ರಾಜರು ರಾಜ ಆದ ನಂತರ ದೊಡ್ಡ ದೊಡ್ಡ ಮಹಲ್ಗಳನ್ನು, ದೊಡ್ಡ ದೊಡ್ಡ ಅರಮನೆಗಳನ್ನು ಕಟ್ಕೊಂಡ್ಬಿಟ್ಟು ತಮ್ಮ ಹೆಂಡತಿ ಮಕ್ಕಳೊಂದಿಗೆ ಮೆರೆದ್ರು, ಐಷಾರಾಮಿ ಅಯಾಶಿ ಜೀವನವನ್ನು ಮಾಡಿದರು. ಆದರೆ ಛತ್ರಪತಿ ಶಿವಾಜಿ ಮಹಾರಾಜರು ಈ ರೀತಿ ಮಾಡಲಿಲ್ಲ. ಅವರು ದೊಡ್ಡ ದೊಡ್ಡ ಮಹಲ್ಗಳನ್ನು, ಅರಮನೆಗಳನ್ನು ಕಟ್ಟುವಲ್ಲಿ ತಮ್ಮ ದುಡ್ಡನ್ನು ವೇಸ್ಟ್ ಮಾಡಲಿಲ್ಲ. ಅವರು ಜನರ ಮನಸ್ಸಲ್ಲಿ ಮನೆಯನ್ನು ಕಟ್ಟಿದ್ರು ಅವರು. ಅದಕ್ಕಾಗಿಯೇ ಜನ ಇವತ್ತು ಶಿವಾಜಿ ಮಹಾರಾಜರನ್ನು ಇವತ್ತಿಗೂ ಕೂಡ ನೆನಪಿಸಿಕೊಳ್ತಾರೆ ಮತ್ತು ಅವರನ್ನು ಪ್ರೀತಿಸ್ತಾರೆ. ಶಿವಾಜಿ ಮಹಾರಾಜರು ಸುಮಾರು 100ಕ್ಕಿಂತಲೂ ಅಧಿಕ ಕೋಟೆಗಳನ್ನು ಗೆದ್ದರು, ಕಟ್ಟಿಸಿದ್ರು. ಆದರೆ ಒಂದಕ್ಕೂ ಕೂಡ ತಮ್ಮ ಹೆಸರನ್ನು ಇಡಲಿಲ್ಲ, ತಮ್ಮ ಹೆಂಡತಿ ಮಕ್ಕಳ ಹೆಸರನ್ನು ಇಡಲಿಲ್ಲ, ತಾಯಿ ತಂದೆಯರ ಹೆಸರನ್ನು ಇಡಲಿಲ್ಲ. ಆದರೆ ಬೇರೆ ರಾಜ ಮಹಾರಾಜರವರೆಲ್ಲರೂ ಕೂಡ ಪ್ರಜೆಗಳ ಮೇಲೆ ಟ್ಯಾಕ್ಸನ್ನು ಹಾಕೋದಿದೆ, ಲೂಟಿ ಮಾಡೋದಿದೆ, ದೊಡ್ಡ ದೊಡ್ಡ ಮಹಲು ಅರಮನೆಗಳನ್ನು ಕಟ್ಟೋದಿದೆ. ಬಡವರ ರಕ್ತ ಹೇರಿಬಿಟ್ಟು ಇವರು ಅಯಾಸಿ ಜೀವನವನ್ನು ಮಾಡಿದರು. ಆದರೆ ಛತ್ರಪತಿ ಶಿವಾಜಿ ಮಹಾರಾಜರು ಇಂತಹ ಯಾವುದೇ ಕೆಲಸಗಳನ್ನ ಮಾಡಲಿಲ್ಲ. ಅದಕ್ಕಾಗಿಯೇ ಸೆಲ್ಫ್ ಮೇಡ್ ಕಿಂಗ್ ಆದ ಶಿವಾಜಿ ಮಹಾರಾಜರನ್ನು ಇವತ್ತಿಗೂ ಕೂಡ ಜನ ಇಷ್ಟಪಡ್ತಾರೆ. ನಂಬರ್ 2, ಪೀಪಲ್ಸ್ ಕಿಂಗ್, ಜನತಾ ರಾಜ. ಛತ್ರಪತಿ ಶಿವಾಜಿ ಮಹಾರಾಜರು ಜನತಾ ರಾಜರಾಗಿದ್ದರು, ರೈತರ ರಾಜರಾಗಿದ್ದರು. ಜನರಿಗೋಸ್ಕರ ಅವರು ಬಹಳಷ್ಟು ಯೋಜನೆಗಳನ್ನು ರೂಪಿಸ್ತಾ ಇದ್ದರು. ಅದಕ್ಕಾಗಿಯೇ ಜನ ಅವರನ್ನು ಪ್ರೀತಿಸ್ತಾ ಇದ್ದರು. ಬರೀ ಪ್ರೀತಿಸೋದಷ್ಟೇ ಅಲ್ಲ, ತಮ್ಮ ರಾಜನಿಗಾಗಿ ಜನ ಪ್ರಾಣ ಕೊಡೋಕ್ಕೂ ಕೂಡ ಹಿಂದು ಮುಂದೆ ನೋಡ್ತಾ ಇರಲಿಲ್ಲ. ಛತ್ರಪತಿ ಶಿವಾಜಿ ಮಹಾರಾಜರ ಮಿಷನನ್ನು, ಎಲ್ಲ ಮಹತ್ವಾಕಾಂಕ್ಷೆಗಳನ್ನು ಜನ ತಮ್ಮ ಮಿಷನ್ ಅಂತ ಅಂದ್ಕೊಂಡ್ಬಿಟ್ಟಿದ್ರು. ಶಿವಾಜಿ ಮಹಾರಾಜರು ಸ್ಥಾಪನೆ ಮಾಡ್ತಾ ಇರುವ ಸ್ವರಾಜ್ಯ ನಮಗಾಗಿ ಇದೆ, ನಮ್ಮ ರಕ್ಷಣೆಗಾಗಿ ಇದೆ ಅನ್ನೋದನ್ನು ಜನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರು. ಅದಕ್ಕಾಗಿ ಜನ ಶಿವಾಜಿ ಮಹಾರಾಜರಿಗೋಸ್ಕರ ಹಿಂದು ಮುಂದೆ ನೋಡದೆ ತಮ್ಮ ಪ್ರಾಣವನ್ನು ಕೂಡ ಸಮರ್ಪಣೆ ಮಾಡ್ತಾ ಇದ್ರು. ಇದಕ್ಕೆ ಬಹಳಷ್ಟು ಉದಾಹರಣೆಗಳಿವೆ. ನಿಮಗೊಂದು ಬೆಸ್ಟ್ ಉದಾಹರಣೆಯನ್ನು ಕೊಡಬೇಕಪ್ಪ ಅಂತಂದರೆ, 1660ರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಇವತ್ತಿನ ಕೊಲ್ಲಾಪುರದ ಸಮೀಪದಲ್ಲಿರುವ ಪನಾಳಗಢ ಕೋಟೆಗೆ ಬಂದಿರ್ತಾರೆ. ಈ ವಿಚಾರವನ್ನು ತಿಳಿದುಬಿಟ್ಟು ಶತ್ರು ಸೈನ್ಯದ ಸೇನಾಧಿಪತಿಗಳಾದ ಸಿದ್ದಿ ಜೋಹರ್ ಮತ್ತು ಫೈಜಲ್ ಖಾನ್ ಅವರು ಸುಮಾರೊಂದು 25,000 ಜನ ಇರುವ ಒಂದು ದೊಡ್ಡ ಸೈನ್ಯವನ್ನು ತಗೊಂಡು ಬಂದುಬಿಟ್ಟು ಈ ಪನಾಳಗಢ ಕೋಟೆಗೆ ಮುತ್ತಿಗೆಯನ್ನು ಹಾಕ್ತಾರೆ. ಒಳಗಡೆ ಶಿವಾಜಿ ಮಹಾರಾಜರಿದ್ದಾರೆ, ಅವ್ರ ಜೊತೆಗೆ ದೊಡ್ಡ ಸೈನ್ಯವಿಲ್ಲ, ಸುಮಾರು ಒಂದು 500-600 ಜನ ಇದ್ದಾರೆ ಅಷ್ಟೇ. ಆದರೆ ಹೊರಗಡೆ ಶತ್ರು ಸೈನ್ಯ ಎಷ್ಟಿದೆ? ಕೋಟೆಯ ಕೆಳಗಡೆ 25,000ಕ್ಕಿಂತಲೂ ಅಧಿಕ ಸೈನ್ಯ ಬಲ ಇದೆ. ಅವರು ಟೈಟಾಗಿ ಘೇರಾಬಂದಿಯನ್ನು ಹಾಕ್ತಾರೆ. ಶಿವಾಜಿ ಮಹಾರಾಜರನ್ನು ಒಳಗಡೆ ಲಾಕ್ ಮಾಡಿಬಿಡ್ತಾರೆ. ಅವ್ರಿಗೆ ಗೊತ್ತಿತ್ತಲ್ಲ, ಒಂದಲ್ಲ ಒಂದಿನ ಶಿವಾಜಿ ಮಹಾರಾಜರು ಕೆಳಗಡೆ ಬಂದೇ ಬರ್ತಾರೆ, ನಾವು ಅಟ್ಯಾಕ್ ಮಾಡೋಣ, ಹಿಡಿಯೋಣ, ಮತ್ತು ಅವರನ್ನು ಸಾಯಿಸೋಣ, ವಿಜಯಿಗಳಾಗೋಣ ಅನ್ನೋದು ಶತ್ರು ಸೈನ್ಯದ ಒಂದು ಪ್ಲ್ಯಾನ್ ಆಗಿರುತ್ತೆ. ಈ ಪ್ಲ್ಯಾನನ್ನು ತಿಳಿದ ನಂತರ ಛತ್ರಪತಿ ಶಿವಾಜಿ ಮಹಾರಾಜರ ಸರ್ದಾರರಾದ ನೇತಾಜಿ ಪಾಲ್ಕರ್ ಮತ್ತು ಸಿದ್ದಿ ಹಿಲಾಲ್ ಅವರು ಈ ಶತ್ರು ಸೈನ್ಯದ ಮೇಲೆ ಅಟ್ಯಾಕ್ ಮಾಡಿ ಘೇರಾಬಂದಿಯನ್ನು ಲೂಸ್ ಮಾಡುವ ಪ್ರಯತ್ನ ಪಡ್ತಾರೆ. ಆದರೆ ಅವರು ವಿಫಲರಾಗಿಬಿಡ್ತಾರೆ. ಯಾಕಂದರೆ ಶತ್ರು ಸೈನ್ಯ ದೊಡ್ಡದಿರುತ್ತೆ. ಈ ಒಂದು ಪ್ರಯತ್ನದಲ್ಲಿ ಶಿವಾಜಿ ಮಹಾರಾಜರ ಸರ್ದಾರರಾದ ಸಿದ್ದಿ ಹಿಲಾಲ್ ಅವರು ವೀರಮರಣವನ್ನು ಅಪ್ಪಿ ಶಹೀದರಾಗ್ತಾರೆ. ಈ ಪ್ಲ್ಯಾನ್ ಅಂತೂ ಹೋಯ್ತು.
ನೆಕ್ಸ್ಟ್ ಈಗ ಶಿವಾಜಿ ಮಹಾರಾಜರು ಹಾಗೆ ಮೇಲ್ಗಡೆ ಕೂತ್ಕೊಳ್ಳೋಕ್ಕಾಗಲ್ಲ, ಸ್ವರಾಜ್ಯವನ್ನು ಸ್ಥಾಪನೆ ಮಾಡೋದಿದೆ, ಪ್ರಜೆಗಳ ರಕ್ಷಣೆ ಮಾಡೋದಿದೆ, ಶತ್ರುಗಳು ಇಲ್ಲಿ ಅಟ್ಯಾಕ್ ಮಾಡಿದಂತೆ ಬೇರೆ ಎಲ್ಲ ಕೋಟೆಗಳು ಕೂಡ ಅಟ್ಯಾಕ್ ಮಾಡ್ಬೋದು. ಅದಕ್ಕಾಗಿ ಶಿವಾಜಿ ಮಹಾರಾಜರನ್ನು ಪನಾಳಗಡ ಕೋಟೆಯಿಂದ ಸೇಫ್ ಆಗಿ ಬೇರೆ ಕಡೆಗೆ ಕಳಿಸೋದಕ್ಕಾಗಿ ಅವರೊಂದು ಪ್ಲ್ಯಾನ್ ಮಾಡ್ತಾರೆ. ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಓರ್ವ ಇಂಟೆಲಿಜೆಂಟ್ ಆಗಿರುವ ಆಫೀಸರ್ ಇರ್ತಾರೆ, ಅವರ ಹೆಸರು ಬೈರ್ಜಿ ನಾಯ್ಕ್ ಅಂತೇಳಿ. ಅವರಿಗೆ ಛತ್ರಪತಿ ಶಿವಾಜಿ ಮಹಾರಾಜರ 3ನೇ ಕಣ್ಣು ಅನ್ನೋ ಒಂದು ಪದವಿ ಕೂಡ ಇರುತ್ತೆ. ಅವರೊಂದು ಎಸ್ಕೇಪ್ ಪ್ಲ್ಯಾನನ್ನು ಮಾಡ್ತಾರೆ. ಅದೇನಪ್ಪ ಅಂತಂದರೆ, ಶಿವಾಜಿ ಮಹಾರಾಜರು ಇಲ್ಲಿ ಪನಾಳಗಡ ಕೋಟೆ ಮೇಲಿದ್ದಾರೆ. ಸೊ ಇವರನ್ನು ಸೇಫಾಗಿ ಪನಾಳಗಡ ಕೋಟೆಯಿಂದ ವಿಶಾಳಗಡ ಕೋಟೆಗೆ ಕಳಿಸೋದಿದೆ. ಆದರೆ ಇದು ಅಂದುಕೊಂಡಷ್ಟು ಸುಲಭವಲ್ಲ. ಇಲ್ಲಿ ಶಿವಾಜಿ ಮಹಾರಾಜರು ಕೋಟೆಯಿಂದ ಕೆಳಗಡೆ ಇಳಿದು ಬರೋದನ್ನು ಯಾರಾದರೂ ನೋಡಿದರೆ ಅಟ್ಯಾಕ್ ಮಾಡ್ತಾರೆ, ಹಿಡಿದು ಸಾಯಿಸಿಬಿಡ್ತಾರೆ. ಸೊ ಈ ಶತ್ರುಗಳ ಕಣ್ಣಿಗೆ ಮಣ್ಣೆರಚಿಬಿಟ್ಟು ಶಿವಾಜಿ ಮಹಾರಾಜರನ್ನು ಇಲ್ಲಿಂದ ಕಳಿಸೋದಿದೆ. ಸೊ ಅಲ್ಲೇನು ಸ್ಟೇಟ್ NH4 ಹಾವೇ ಇರಲಿಲ್ಲ, ಮಧ್ಯದಲ್ಲಿ ಸಹ್ಯಾದ್ರಿ ಇತ್ತು. ಅಂದರೆ ದೊಡ್ಡ ಬೆಟ್ಟ ಗುಡ್ಡು ಕಾಡಿದ್ವು, ನದಿ ಜಲಪಾತಗಳಿದ್ವು, ಕ್ರೂರ ಪ್ರಾಣಿಗಳಿದ್ವು, ವಿಷಕಾರಿ ಸರ್ಪಗಳಿದ್ವು, ಕೆಟ್ಟ ಕಾಡಿತ್ತು. ಸೊ ಇಂತಹ ಕಾಡು ರಸ್ತೆಯಿಂದ ಶಿವಾಜಿ ಮಹಾರಾಜರನ್ನು ಪನಾಳಗಡ ಕೋಟೆಯಿಂದ ಬಿಡುಗಡೆಗೊಳಿಸಿ ವಿಶಾಳಗಡ ಕೋಟೆಗೆ ಕಳಿಸೋದಿತ್ತು. ಡಿಸ್ಟೆನ್ಸ್ ಎಷ್ಟಿತ್ತಪ್ಪ ಅಂತಂದರೆ 62 ಕಿಲೋಮೀಟರ್. ಮಧ್ಯದಲ್ಲಿ ಗೋಡ್ಕಿಂಡ್ ಅನ್ನೋ ಒಂದು ಜಾಗ ಬರುತ್ತೆ, ಆ ಮಾರ್ಗವಾಗಿ ಶಿವಾಜಿ ಮಹಾರಾಜರನ್ನು ಸೇಫಾಗಿ ಅಲ್ಲಿ ಕಳಿಸೋದಿತ್ತು. ಸೊ ಇಲ್ಲಿ ಒಂದು ಪ್ರಾಬ್ಲಮ್ ಬರುತ್ತೆ. ಶಿವಾಜಿ ಮಹಾರಾಜರು ಇಳಿದು ಬರೋದನ್ನು ಯಾರಾದರೂ ನೋಡಿದರೆ ಶಿವಾಜಿ ಮಹಾರಾಜರ ಮೇಲೆ ಅಟ್ಯಾಕ್ ಮಾಡ್ತಾರೆ. ನಮ್ಮ ಹತ್ರ ಟೈಮ್ ಕಡಿಮೆ ಇದೆ, ಸೈನ್ಯಬಲ ಕಡಿಮೆ ಇದೆ. ಅದಕ್ಕಾಗಿ ಇನ್ನೊಂದು ಮಾಸ್ಟರ್ ಪ್ಲ್ಯಾನನ್ನು ಮಾಡ್ತಾರೆ. ಶಿವಾಜಿ ಮಹಾರಾಜರ ಹತ್ರ ಶಿವನಾವಿ ಅನ್ನೋ ಓರ್ವ ವ್ಯಕ್ತಿ ಇರ್ತಾನೆ. ಇವನಿಗೆ ಶಿವ ಕಾಶಿದ್ ಅಂತಲೂ ಕೂಡ ಕರೀತಾರೆ. ಈತ ನೋಡೋಕ್ಕೆ ಎಕ್ಸಾಕ್ಟ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಥರನೇ ಇರ್ತಾನೆ. ಅದಕ್ಕಾಗಿ ಇವನಿಗೆ ಶಿವಾಜಿ ಮಹಾರಾಜರ ಡ್ರೆಸ್ಸನ್ನು ಹಾಕಿಸಿಬಿಟ್ಟು ಅವನನ್ನು ಒಂದು ಪಲ್ಲಕ್ಕಿಯಲ್ಲಿ ಕೂಡಿಸಿಬಿಟ್ಟು ಶತ್ರು ಸೈನ್ಯದ ಕಣ್ಣಿಗೆ ಬೀಳೋ ಥರ ಮಾಡೋದು. ಶತ್ರು ಸೈನ್ಯದವರೆಲ್ಲರೂ ಕೂಡ ಈ ಡೂಪ್ಲಿಕೇಟ್ ಶಿವಾಜಿಯನ್ನೇ ನಿಜವಾದ ಶಿವಾಜಿ ಅಂತ ಅಂದ್ಕೊಂಡ್ಬಿಟ್ಟು ಅಟ್ಯಾಕ್ ಮಾಡ್ತಾರೆ. ಸೊ ಈ ಗ್ಯಾಪಲ್ಲಿ ಶಿವಾಜಿ ಮಹಾರಾಜರನ್ನು ವಿಶಾಳಗಡ ಕೋಟೆಗೆ ಕಳಿಸೋದು. ಸಪೋಸ್ ಏನಾದರೂ ಶತ್ರುಗಳಿಗೆ ಇವರೇ ಡೂಪ್ಲಿಕೇಟ್ ಶಿವಾಜಿ ಅನ್ನೋದು ಗೊತ್ತಾಯ್ತಪ್ಪ ಅಂತಂದರೆ ಆವಾಗ ಬಾಜಿ ಪ್ರಭು ದೇಶಪಾಂಡೆ ಅವರು ಶತ್ರು ಸೈನ್ಯವನ್ನು ಎದುರಿಸ್ತಾರೆ ಪಾವನಖಿಂಡದಲ್ಲಿ, ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರನ್ನು ಸೇಫಾಗಿ ವಿಶಾಳಗಡ ಕೋಟೆಗೆ ಕಳಿಸ್ಕೊಡ್ತಾರೆ ಅನ್ನೋದೊಂದು ಪ್ಲ್ಯಾನ್ ರೆಡಿ ಆಯಿತು. ಸೊ ಈ ಪ್ಲ್ಯಾನು ರೆಡಿ ಆದ ನಂತರ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ. ಸೊ ಇಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಪನಾಳಗಡ ಕೋಟೆಯಿಂದ ಕೆಳಗಡೆ ಇಳಿದು ಬರ್ತಾರೆ. ಸೊ ಇವ್ರ ಹತ್ರ ಒಂದು 200-300 ಜನ ಇರ್ತಾರೆ ಅಷ್ಟೇ. ಇನ್ನು ಮಿಕ್ಕ 200-300 ಜನರನ್ನು ಶಿವನಾವಿ ಇರ್ತಾನಲ್ಲ, ಆತ ಡೂಪ್ಲಿಕೇಟ್ ಶಿವಾಜಿಯಾಗಿ ಪಲ್ಲಕ್ಕಿಯಲ್ಲಿ ಕೂತ್ಕೊಂಡಿರ್ತಾನೆ. ಸೊ ಅವನ ಜೊತೆಗೆ ಕಳಿಸ್ಕೊಡ್ತಾರೆ. ಸೊ ಒಂದು ಕಡೆ ಛತ್ರಪತಿ ಶಿವಾಜಿ ಮಹಾರಾಜರು ಪಾವನಖಿಂಡದತ್ತ ಹೋಗ್ತಾರೆ, ಇನ್ನೊಂದು ಕಡೆ ಶಿವನಾವಿ ಡೂಪ್ಲಿಕೇಟ್ ಶಿವಾಜಿಯಾಗಿ ಪಲ್ಲಕ್ಕಿಯಲ್ಲಿ ಕೂತ್ಕೊಂಡ್ಬಿಟ್ಟು ಶತ್ರು ಸೈನ್ಯದ ಕಣ್ಣಿಗೆ ಬೀಳ್ತಾರೆ. ಸೊ ಛತ್ರಪತಿ ಶಿವಾಜಿಯವರು ಹೋಗ್ತಾ ಇರೋ ದಾರಿ ಯಾವ ರೀತಿ ಇದೆ ನೋಡಿ, ಇಷ್ಟೊಂದು ಭಯಂಕರ ದಾರಿ ಇರುತ್ತೆ. ಈ ಮಧ್ಯದಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇದೇ ಗೋಡ್ಕಿಂಡ್. ಈಗ ಅದಕ್ಕೆ ಪಾವನಖಿಂಡ್ ಅನ್ನೋ ಒಂದು ಹೆಸರಿದೆ. ಇಂತಹ ದುರ್ಗಮ ದಾರಿಯಿಂದ ಅವರು ಹೋಗ್ತಾ ಇರ್ತಾರೆ. ಹೋಗೋವಾಗ ಏನಾಗತ್ತಪ್ಪ ಅಂತಂದರೆ, ಇವರು ಅಂದ್ಕೊಂಡಿರೋ ಥರನೇ ಶತ್ರು ಸೈನ್ಯದ ಕೈಗೆ ಶಿವನಾವಿಯವರು ಸಿಗ್ತಾರೆ. ಶತ್ರು ಸೈನ್ಯಕ್ಕೆ ಗೊತ್ತಾಗ್ಬಿಡುತ್ತೆ ನಮಗೆ ಮೋಸ ಹಾಕಿದೆ, ಬಂದಿರೋದು ನಿಜವಾದ ಶಿವಾಜಿ ಅಲ್ಲ ಡೂಪ್ಲಿಕೇಟ್ ಶಿವಾಜಿ ಅನ್ನೋದು ಗೊತ್ತಾದಾಗ ಶಿವನಾವಿಯನ್ನು ಅವರು ಮರ್ಡರ್ ಮಾಡಿಬಿಟ್ಟು ಸುಮಾರು ಒಂದು 10,000 ಜನ ಸೈನಿಕರೊಂದಿಗೆ ಶತ್ರುಗಳು ಶಿವಾಜಿ ಮಹಾರಾಜರ ಬೆನ್ನಟ್ಟಿ ಈ ಪಾವನಖಿಂಡಕ್ಕೆ ಬರ್ತಾರೆ. ಸೊ ಈ ಪಾವನಖಿಂಡದಲ್ಲಿ ಆಲ್ರೆಡಿ ಪ್ಲ್ಯಾನಿಂಗ್ನ ಪ್ರಕಾರ ಬಾಜಿ ಪ್ರಭು ದೇಶಪಾಂಡೆ ಅವರು ಒಂದು ಸುಮಾರು 200-300 ಬಾಂದಲ ಸೈನಿಕರೊಂದಿಗೆ ಸೇಫ್ಟಿಗೋಸ್ಕರ ನಿಂತುಕೊಂಡಿರ್ತಾರೆ. ಸೊ ಬಾಜಿ ಪ್ರಭು ದೇಶಪಾಂಡೆಯವರು ಛತ್ರಪತಿ ಶಿವಾಜಿ ಮಹಾರಾಜರು ವಿಶಾಳಗಡ ಕೋಟೆಗೆ ಹೋಗಿ ತೋಪ್ ಹಾರಿಸುವ ತನಕ ಶತ್ರುಗಳನ್ನು ಎದುರಿಸ್ತಾರೆ. ಸೊ ಶತ್ರುಗಳನ್ನು ಎದುರಿಸುತ್ತಲೇ ತಮ್ಮ ಪ್ರಾಣವನ್ನು ತ್ಯಾಗ ಮಾಡ್ತಾರೆ. ನೀವೊಂದು ಸ್ವಲ್ಪ ಯೋಚನೆ ಮಾಡಿ, ಇಲ್ಲಿ ಫಸ್ಟಿಗೆ ಶಿವನಾವಿ ಬಗ್ಗೆ ಯೋಚನೆ ಮಾಡಿ. ಇವನಿಗೆ ಗೊತ್ತಿದೆ, ನಾನೇನಾದರೂ ಶತ್ರು ಸೈನ್ಯದ ಕೈಗೆ ಸಿಕ್ಕಿದ್ರೆ ಶತ್ರುಗಳು ನನ್ನನ್ನು ಪೀಸ್ ಮಾಡ್ತಾರೆ ಅನ್ನೋದು ಗೊತ್ತಿದೆ. ಆದರೂ ಕೂಡ ನಮ್ಮ ರಾಜನಿಗಾಗಿ ನಾನು ಪ್ರಾಣ ಕೊಡ್ತೀನಿ ಅಂಥೇಳಿ ಇವನು ಮುಂದೆ ಬರ್ತಾನೆ. ಇವನಿಗೇನು ಪದವಿ ಪುರಸ್ಕಾರ ದುಡ್ಡು ಸಂಪತ್ತು ಏನೂ ಸಿಗೋದಿರೋದಿಲ್ಲ. ನಮ್ಮಂಥವ್ರು ಭಾಳಷ್ಟು ಜನ ಇದ್ದಾರೆ, ಕೋಟ್ಯಾಂತರ ಜನ ಬದುಕ್ತಾ ಇದ್ದೀವಿ. ನಮ್ಮಂಥವ್ರಿಗಿಂತ ಶಿವಾಜಿ ಮಹಾರಾಜರು ಗ್ರೇಟು. ಅಂಥವರು 100 ವರ್ಷಕ್ಕೊಮ್ಮೆ ಹುಟ್ಟುತ್ತಾರೆ. ಅವ್ರು ಬದುಕಿರ್ಬೇಕಂತೇಳಿ ಇವನು ಪ್ರಾಣ ಕೊಡೋಕೆ ರೆಡಿ ಆಗ್ತಾನೆ. ಸೊ ನನಗೋಸ್ಕರ ಇಷ್ಟೊಂದು ಜನ ಪ್ರಾಣ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಕೊರಗಲ್ಲಿ ಶಿವಾಜಿ ಮಹಾರಾಜರು ವಿಚಲಿತರಾಗ್ತಾರೆ. ಎಲ್ಲರೂ ಕೂಡ ಹೋಗೋಣ, ಶತ್ರು ಸೈನ್ಯವನ್ನು ಎದುರಿಸೋಣ ಅಂತೇಳಿ ಹುಚ್ಚುಚ್ಚಾಗಿ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಆವಾಗ ಇವರೆಲ್ಲರೂ ಕೂಡ ಶಿವಾಜಿ ಮಹಾರಾಜರನ್ನು ಕನ್ವಿನ್ಸ್ ಮಾಡ್ತಾರೆ. ಆಗ ಶಿವನಾವಿ ಏನು ಹೇಳ್ತಾನಪ್ಪ ಅಂತಂದರೆ, ನನಗೆ ಶಿವಾಜಿ ಮಹಾರಾಜರ ಜೀವನವನ್ನು ಬದುಕೋಕ್ಕಾಗಲ್ಲ, ಆದರೆ ನನಗೆ ಶಿವಾಜಿ ಮಹಾರಾಜರ ಸಾವು ಬರ್ತಾ ಇದೆ. ಅದಕ್ಕಾಗಿ ನಾನು ಖುಷಿಯಿಂದ ಹೆಮ್ಮೆಯಿಂದ ಪ್ರಾಣ ಕೊಡ್ತೀನಿ ಅಂಥೇಳಿ ಪ್ರಾಣ ಕೊಡ್ತಾನೆ. ಈತ ಪ್ರಾಣ ಕೊಟ್ಟಿದ್ದಕ್ಕೇ ಶಿವಾಜಿ ಮಹಾರಾಜರು ಸೇಫಾಗಿ ವಿಶಾಳಗಡ ಕೋಟೆಗೆ ಹೋದರು. ಮುಂದೆ ಸ್ವರಾಜ್ಯವನ್ನು ಸ್ಥಾಪನೆ ಮಾಡಿದರು. ಇದೇ ಥರ ಬಾಜಿ ಪ್ರಭು ದೇಶಪಾಂಡೆ ಅವರಿಗೂ ಕೂಡ ಗೊತ್ತಿತ್ತು, ಮಿಕ್ಕ ಬಾಂದಲ್ ವೀರರಿಗೂ ಕೂಡ ಗೊತ್ತಿತ್ತು, ನಮ್ಮ ಹತ್ರ ಸೈನ್ಯಬಲ ಕಡಿಮೆ ಇದೆ,
ಸೈನ್ಯ ಬಲನೇ ಇಲ್ಲ, 200-300 ಜನ ಇದ್ದೀವಿ, ಆದರೆ ಬರ್ತಾ ಇರೋರು 25,000 ಜನ ಇದ್ದಾರೆ. ಈ ಕಿಂಡಿಯಲ್ಲಿ ಬಂದವರು 10,000 ಜನ ಇದ್ದಾರೆ. ಸೊ ಇವರು ನಮ್ಮನ್ನು ಸಾಯಿಸ್ತಾರೆ ಅನ್ನೋದು ಗೊತ್ತಿದ್ರೂ ಕೂಡ ಇವರು ಸ್ವಾಮಿ ನಿಷ್ಠೆಯನ್ನು ತೋರಿಸ್ತಾರೆ. ಶಿವಾಜಿ ಮಹಾರಾಜರಿಗಾಗಿ ಇಷ್ಟೆಲ್ಲ ವೀರರು ತಮ್ಮ ಪ್ರಾಣವನ್ನು ಹಿಂದು ಮುಂದು ನೋಡದೆ ಕೊಡ್ತಾರೆ. ಸೊ ಶಿವಾಜಿ ಮಹಾರಾಜರ ಹತ್ರ ಪ್ರಾಣಕ್ಕೆ ಪ್ರಾಣ ಕೊಡುವ ಜನ ಇದ್ದರು. ಅದಕ್ಕಾಗಿಯೇ ಶಿವಾಜಿ ಮಹಾರಾಜರು ಸ್ವರಾಜ್ಯವನ್ನು ಸ್ಥಾಪನೆ ಮಾಡಿದರು. ಸೊ ಈ ಥರ ಪ್ರಾಣಕ್ಕೆ ಪ್ರಾಣ ಕೊಡುವ ಜನ ಬೇರೆ ಯಾವ ರಾಜನಿಗೂ ಸಿಕ್ಕಿರಲಿಲ್ಲ. ಸೊ ಅವರು ರಾಜನಿಗಾಗಿ ಪ್ರಾಣ ಕೊಡ್ತಾ ಇದ್ರಪ್ಪ ಅಂತಂದರೆ ರಾಜ ಪ್ರಜೆಗಳಿಗಾಗಿ ಪ್ರಾಣವನ್ನು ಕೊಡ್ತಾ ಇದ್ರು. ಅದಕ್ಕಾಗಿ ಅಷ್ಟೊಂದು ಪ್ರೀತಿ ಅಭಿಮಾನ ಇತ್ತು. ನಂಬರ್ 3, ಪೀಪಲ್ಸ್ ಪ್ರೊಟೆಕ್ಟರ್, ಪ್ರಜಾರಕ್ಷಕ ರಾಜ. ಛತ್ರಪತಿ ಶಿವಾಜಿ ಮಹಾರಾಜರು ಪ್ರಜಾರಕ್ಷಕ ರಾಜರಾಗಿದ್ದರು. ಎನಿ ಟೈಮ್ ಪ್ರಜೆಗಳ ಹಿತರಕ್ಷಣೆಯ ಬಗ್ಗೆನೇ ಯೋಜನೆಗಳನ್ನು ರೂಪಿಸ್ತಾ ಇದ್ರು. ಪ್ರಜೆಗಳಿಗೆ ಒಂದು ಸಣ್ಣ ನೋವಾಗದಂತೆಯೂ ಕೂಡ ನೋಡಿಕೊಂಡಿದ್ರು. ಶಿವಾಜಿ ಮಹಾರಾಜರ ಟೈಮಲ್ಲಿ ಸಾಮಂತವಾದ ಮತ್ತು ಮನುವಾದ ಮುಗಿಲು ಮುಟ್ಟಿತ್ತು. ಸಾಮಂತವಾದರಂತಂದರೆ ಜನರಿಂದ ಸಿಕ್ಕಾಪಟ್ಟೆ ಕಂದಾಯವನ್ನು ವಸೂಲಿ ಮಾಡಿಬಿಟ್ಟು ತಾವು ಐಷಾರಾಮಿ ಜೀವನವನ್ನು ನಡೆಸೋರು. ಆವಾಗಿನ ಕಾಲದಲ್ಲಿ ಏನಾಗಿತ್ತಪ್ಪ ಅಂತಂದರೆ ರಾಜ ಯಾರೇ ಆಗಿದ್ರೂ ಕೂಡ ಗ್ರಾಮದ ಅಧಿಕಾರಿಗಳು ಬದಲಾಗ್ತಾ ಇರಲಿಲ್ಲ. ರಾಜ ಮುಘಲರಾದರೂ ಅಷ್ಟೇ, ಆದಿಲ್ ಶಾಹಿಗಳು ಆದರೂ ಅಷ್ಟೇ, ಮರಾಠರಾದರೂ ಅಷ್ಟೇ. ರಾಜ ಬದಲಾದರೂ ಕೂಡ ಗ್ರಾಮದ ಅಧಿಕಾರಿಗಳು ಬದಲಾಗ್ತಾ ಇರಲಿಲ್ಲ. ಅವರೇ ಕುಲಕರ್ಣಿ ಇರ್ತಾಯಿದ್ರು, ಅವರೇ ಗೌಡಗಳಿರ್ತಾಯಿದ್ರು, ಅವರೇ ಪಾಟೀಲರು, ಅವರೇ ಪಟೇಲರು, ಅವರೇ ಜಾಗೀರ್ದಾರರು, ಅವರೇ ಜಮೀನ್ದಾರರು. ಈ ರೀತಿ ಗ್ರಾಮದ ಆಡಳಿತಾಧಿಕಾರಿಗಳು ಅವರೇ ಇರ್ತಾಯಿದ್ರು. ಸೊ ಇವ್ರು ಏನು ಮಾಡ್ತಾಯಿದ್ರಪ್ಪ ಅಂತಂದರೆ ರಾಜ ಬದಲಾದಪ್ಪ ಅಂತಂದರೆ ಅವನ ಜೊತೆಗೆ ಹೋಗಿಬಿಡೋದು. ಈಗ ಹೆಂಗೆ MLA MP ಗಳು ಪಾರ್ಟಿ ಬದಲಾಯಿಸ್ತಾರಲ್ಲ, ಆ ರೀತಿ ಇವರೆಲ್ಲರೂ ಕೂಡ ರಾಜನನ್ನು ಬದಲಾಯಿಸ್ತಾ ಇದ್ರು. ರಾಜ ಯಾರೇ ಆದರೂ ಕೂಡ ಗ್ರಾಮದ ಆಡಳಿತಾಧಿಕಾರಿಗಳು ಇವರೇ ಇರ್ತಾಯಿದ್ರು. ಇವರು ರಾಜನೊಂದಿಗೆ ಸೇರಿ ಜನರ ಲೂಟಿ ಮಾಡ್ತಾಯಿದ್ರು, ಶೋಷಣೆಯನ್ನು ಮಾಡ್ತಾಯಿದ್ರು. ಸಿಕ್ಕಾಪಟ್ಟೆ ಮನಸ್ಸಿಗೆ ಬಂದಂತೆ ಟ್ಯಾಕ್ಸ್ಗಳನ್ನು ಹೇರ್ತಾಯಿದ್ರು. ಅವರ ಹೆಣ್ಮಕ್ಕಳ ಮೇಲೆ ಅತ್ಯಾಚಾರ ಮಾಡ್ತಾಯಿದ್ರು, ಜನರ ಶೋಷಣೆಯನ್ನು ಮಾಡ್ತಾಯಿದ್ರು. ಸೊ ಇದಕ್ಕೆ ಶಿವಾಜಿ ಮಹಾರಾಜರು ಫಸ್ಟ್ ಬ್ರೇಕನ್ನು ಹಾಕಿದ್ರು. ಈ ಸಾಮಂತವಾದಿಗಳ ಅಟ್ಟಹಾಸವನ್ನು ಅವರು ಕಂಪ್ಲೀಟಾಗಿ ತಡೆ ಹಿಡಿದ್ರು. ಹೇಗಪ್ಪ ಅಂತಂದರೆ, ಮುಂಚೆ ಈ ಸಾಮಂತವಾದಿಗಳು ಜಮೀನು ಎಷ್ಟಿದೆ, ಎಷ್ಟು ಬೆಳೆ ಬರ್ತಾ ಇದೆ ನೋಡದೆ ಸಿಕ್ಕಾಪಟ್ಟೆ ಮನಸ್ಸಿಗೆ ಬಂದಂತೆ ಟ್ಯಾಕ್ಸನ್ನು ಹಾಕ್ತಾಯಿದ್ರು. ಕೊಡದೇ ಇದ್ದರೆ ಬಡಿತಾಯಿದ್ರು. ಹೊಡೆದು ಬಡಿದು ಮಾಡಿ ಎಲ್ಲವನ್ನು ಕೂಡ ಕಿತ್ಕೊಂಡು ಹೋಗ್ತಾಯಿದ್ರು. ಅದಕ್ಕಾಗಿ ಶಿವಾಜಿ ಮಹಾರಾಜರು ಏನು ಮಾಡಿದ್ರಪ್ಪ ಅಂತಂದರೆ ಫಸ್ಟ್ ಜಮೀನನ್ನು ಅಳತೆ ಮಾಡುವ ಸಿಸ್ಟಮನ್ನು ಶುರು ಮಾಡಿದರು. ಯಾರು ಆ ಹೊಲವನ್ನು ಉಳ್ತಾ ಇದ್ದಾರಲ್ಲ ಅವನ ಹೆಸರಿಗೇ ಮಾಲೀಕತ್ವವನ್ನು ಕೊಟ್ಟರು. ಅವನ ಜಮೀನು ಎಷ್ಟಿದೆ ಅನ್ನೋದನ್ನು ಸರಿಯಾಗಿ ಅಳತೆ ಮಾಡಿಬಿಟ್ಟು ಆ ಜಮೀನಿನ ಮಾಲೀಕ ಇವನೇ ಅಂಥೇಳಿ ಘೋಷಣೆ ಮಾಡೋಕ್ಕೆ ಶುರು ಮಾಡಿದರು. ನೋಡಪ್ಪ, ನಿನ್ನ ಹೆಸರು ಇದಿದೆ, ನಿನ್ನ ಹೆಸರಿಗೇ ಈ ಜಮೀನಿನ ಮಾಲೀಕತ್ವ ಇದೆ, ನಿಂದು ಇಷ್ಟೇ ಜಮೀನಿದೆ. ಸೊ ನಿನ್ನ ಜಮೀನು ಎಷ್ಟಿದೆನೋ ಅದರಲ್ಲಿ ಎಷ್ಟು ಬೆಳೆ ಬರುತ್ತನೋ ಅದಕ್ಕನುಸಾರವಾಗಿ ಒಂದು ಸಣ್ಣ ಪ್ರಮಾಣ ಅಷ್ಟೇ ನೀನು ಟ್ಯಾಕ್ಸ್ ಕೊಡೋದಿದೆ. ಸೊ ಬೇರೆ ಯಾರೋ ಎಷ್ಟು ಹೇಳ್ತಾರೆ ಅಷ್ಟೆಲ್ಲ ಕೊಡೋದಿಲ್ಲ, ಇಷ್ಟು ನಿಯಮವಿದೆ. ಅಂದರೆ ಒಂದು ಟ್ಯಾಕ್ಸ್ ಸಿಸ್ಟಮ್ಗೆ ಒಂದು ನಿಯಮವನ್ನು ತಂದರು. ಮುಂಚೆ ಜಮೀನನ್ನು ಇವರು ಉಳುಮೆ ಮಾಡ್ತಾಯಿದ್ರು. ಇವತ್ತು ಬಂದು ಇದು ನಂದಿದೆ ಅಂತ ಇದ್ದ, ಮತ್ತೊಬ್ಬ ಬಂದು ನಂದಿದೆ ಅಂತ ಇದ್ದ, ಇವರನ್ನು ಹೊಡಿ ಮಾಡಿ ಜಮೀನನ್ನು ಕಿತ್ಕೊಂಡು ಕಳಿಸ್ತಾ ಇದ್ದ. ಇದಕ್ಕೆಲ್ಲವನ್ನು ಕೂಡ ಅವರು ಬ್ರೇಕ್ ಹಾಕಿಬಿಟ್ರು. ಜಮೀನನ್ನು ಅಳತೆ ಮಾಡಿ ಅವರಿಗೆ ಮಾಲೀಕತ್ವ ಕೊಟ್ಟರು. ಅದರಲ್ಲಿ ಎಷ್ಟು ಬೆಳೆ ಬರುತ್ತೋ ಅದರ ಆಧಾರದ ಮೇಲೇ ಟ್ಯಾಕ್ಸ್ ಹಾಕೋಕ್ಕೆ ಶುರು ಮಾಡಿದರು. ಇಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂತಂದರೆ, ಸಪೋಸ್ ಮಳೆ ಆಗದೆ ಬರಗಾಲ ಬಿತ್ತಪ್ಪ ಅಂತಂದರೆ ಟ್ಯಾಕ್ಸನ್ನು ಹಾಕ್ತಾ ಇರಲಿಲ್ಲ. ಟ್ಯಾಕ್ಸಿಗೆ ಕನ್ಸೆಷನನ್ನು ಕೊಡ್ತಾಯಿದ್ರು, ಟ್ಯಾಕ್ಸನ್ನು ವಸೂಲಿ ಮಾಡ್ತಾ ಇರಲಿಲ್ಲ. ಸೊ ಟ್ಯಾಕ್ಸನ್ನು ಇವ್ರು ಕನ್ಸೆಷನ್ ಕೊಟ್ಟರು ಕೂಡ ಯಾವುದಾದ್ರೂ ರೈತರಿಗೆ ದುಡ್ಡಿಲ್ಲಪ್ಪ ಅಂತಂದರೆ, ಬದುಕೋಕ್ಕೆ ಕಷ್ಟ ಆಗ್ತಾ ಇದೆ ಅಂತಂದರೆ ಸ್ವತಃ ಶಿವಾಜಿ ಮಹಾರಾಜರವರಿಗೆ ವಾಪಸ್ ಸಹಾಯ ಮಾಡ್ತಾಯಿದ್ರು. ಇವತ್ತಿನ ಸರ್ಕಾರ ಕೂಡ ನಮ್ಮಿಂದ ಟ್ಯಾಕ್ಸನ್ನು ಲೂಟಿ ಮಾಡುತ್ತೆ. ಆದರೆ ನಾನು ಕಷ್ಟದಲ್ಲಿದ್ದೀನಿ, ನಂದು ಜಾಬ್ ಲಾಸ್ ಆಗಿದೆ, ಬಿಸ್ನೆಸ್ಸಲ್ಲಿ ಲಾಸ್ ಆಗಿದೆ ಅಂತಂದರೆ ಗೌರ್ಮೆಂಟ್ ₹1 ಕೊಡಲ್ಲ, ಲೋನ್ ಕೂಡ ಕೊಡಲ್ಲ. ಆದರೆ ಛತ್ರಪತಿ ಶಿವಾಜಿ ಮಹಾರಾಜರು ಬರಗಾಲದ ಕಾಲದಲ್ಲಿ ಟ್ಯಾಕ್ಸೇ ಹಾಕ್ತಾ ಇರಲಿಲ್ಲ. ಜನರ ಹತ್ರ ದುಡ್ಡಿಲ್ಲ ಅಂತಂದರೆ ಇವರು ವಾಪಸ್ ಟ್ಯಾಕ್ಸಿನ ಹಣದಿಂದ ಸಹಾಯ ಮಾಡ್ತಾಯಿದ್ರು. ಅಂದರೆ ಈ ರೀತಿಯಾದ ಒಂದು ಒಳ್ಳೆಯ ಪ್ರಜಾಪ್ರೇಮವನ್ನು ಅವರು ಜಾರಿಗೆ ತಂದರು. ಛತ್ರಪತಿ ಶಿವಾಜಿ ಮಹಾರಾಜರು ರೈತರನ್ನು ತುಂಬಾ ಪ್ರೀತಿಸ್ತಾ ಇದ್ದರು. ಅದಕ್ಕಾಗಿ ಅವರು ತಮ್ಮ ಸೈನಿಕರಿಗೆ ಒಂದು ಆದೇಶವನ್ನು ಕೊಟ್ಟಿದ್ದರು. ನೀವು ನಮ್ಮ ರೈತರ ಬೆಳೆಗಳಿಗೆ ಕೈ ಹಚ್ಚಂಗಿಲ್ಲ, ಬೇಕಾಬಿಟ್ಟಿಯಾಗಿ ಅವರ ಜಮೀನಿನಿಂದ ನಿಮ್ಮ ಕುದುರೆಗಳನ್ನು ತಗೊಂಡು ಹೋಗಂಗಿಲ್ಲ, ಅವರ ಒಂದು ಕೊತ್ತಂಬರಿ ಸಪ್ಪಿಗೂ ಕೂಡ ಕೈ ಹಚ್ಚುವ ಅಧಿಕಾರ ನಿಮಗಿಲ್ಲ. ನಿಮಗೆ ಬೇಕಪ್ಪ ಅಂತಂದರೆ ನೀವು ದುಡ್ಡು ಕೊಟ್ಟು ಖರೀದಿ ಮಾಡಬೇಕು ಅನ್ನೋ ಒಂದು ಆದೇಶವನ್ನು ಛತ್ರಪತಿ ಶಿವಾಜಿ ಮಹಾರಾಜರು ಹೊರಡಿಸಿದ್ರು. ಮುಂಚೆ ಏನಾಗ್ತಾ ಇತ್ತು, ಶತ್ರು ರಾಜ್ಯದ ಸೈನಿಕರು ಇರಲಿ ಅಥವಾ ನಮ್ಮ ರಾಜ್ಯದ ಸೈನಿಕರೇ ಇರಲಿ, ಇವರೇನು ಮಾಡ್ತಾಯಿದ್ರು, ಯಾವ ಊರಲ್ಲಿ ಇರ್ತಾ ಇದ್ರಲ್ಲ ಆ ಊರಲ್ಲಿ ಬೇಕಾಬಿಟ್ಟಿಯಾಗಿ ಬೆಳೆ ನಾಶ ಮಾಡ್ತಾಯಿದ್ರು. ತಮಗೇನು ಇಷ್ಟನೋ ಅದನ್ನೆಲ್ಲವನ್ನು ಕೂಡ ಹೆದರಿಸಿ ಬೆದರಿಸಿ ಕಿತ್ಕೊತಾ ಇದ್ರು. ಎಲ್ಲಿಯೂ ಕೂಡ ದುಡ್ಡು ಕೊಡ್ತಾ ಇರಲಿಲ್ಲ. ಇವತ್ತು ಹೆಂಗೆ ಪೊಲೀಸರು ಎಲ್ಲಿಯೂ ಕೂಡ ಕೆಲವೊಂದಿಷ್ಟು ಜನ ಹಂಗೆ ಮಾಡ್ತಾ ಇರ್ತಾರೆ, ಎಲ್ಲಿಯೂ ಕೂಡ ದುಡ್ಡು ಕೊಡಲ್ಲ, ಎಲ್ಲವನ್ನು ಕೂಡ ಚಾನು ಪುಕ್ಸಟ್ಟೆ, ನಾಷ್ಟಾನು ಪುಕ್ಸಟ್ಟೆ, ಊಟನೂ ಪುಕ್ಸಟ್ಟೆ, ಎಲ್ಲ ಕಡೆ ಈ ರೀತಿ ಮಾಡ್ತಾ ಇರ್ತಾರೆ. ಎಲ್ಲ ಪೊಲೀಸರು ಮಾಡಲ್ಲ, ಕೆಲವೊಂದಿಷ್ಟು ಜನ ಮಾಡ್ತಾ ಇರ್ತಾರೆ. ಆವಾಗಿನ ಕಾಲದಲ್ಲಿ ಕೂಡ ಸೈನಿಕರು ಈ ಪೊಲೀಸರ ಥರನೇ ಮಾಡ್ತಾಯಿದ್ರು. ಅದಕ್ಕಾಗಿ ಶಿವಾಜಿ ಮಹಾರಾಜರು ಅವರಿಗೆ ಸ್ಟ್ರಿಕ್ಟಾಗಿ ಒಂದು ಆಜ್ಞೆಯನ್ನು ಕೊಟ್ಟಿದ್ದರು.
ನೀವೆಲ್ಲೇ ಹೋದರೂ ಕೂಡ ಬೆಳೆಗೆ ಒಂದು ಸ್ವಲ್ಪನೂ ಕೈ ಹೆಚ್ಚಂಗಿಲ್ಲ, ಒಂದು ಕಡ್ಡಿ ಕೂಡ ನಾಶ ಆಗಂಗಿಲ್ಲ. ಬೇಕಂತಂದರೆ ದುಡ್ಡು ಕೊಡೋದಿದೆ, ನಿಯತ್ತಾಗಿ ಖರೀದಿ ಮಾಡಿ ತೊಗೊಳ್ಳೋದಿದೆ, ಹೆದರಿಸಿ ಬದರಿಸಿ ತೊಗೊಳ್ಳೋಂಗಿಲ್ಲ. ಇಷ್ಟೇ ಯಾಕೆ, ಛತ್ರಪತಿ ಶಿವಾಜಿ ಮಹಾರಾಜರು ನೌಕಾದಳವನ್ನು ಸ್ಥಾಪನೆ ಮಾಡುವಾಗ ಅವರಿಗೆ ಕಟ್ಟಿಗೆ ಬೇಕಾಗಿತ್ತು. ಆವಾಗಲೂ ಕೂಡ ಕಾಡು ಕಡಿಲಿಲ್ಲ, ಅವರು ಜನರ ಹತ್ರನೇ ಹೋಗಿ ದುಡ್ಡು ಕೊಟ್ಟು ಖರೀದಿ ಮಾಡಿದ್ರು ಅವರು. ಈ ರೀತಿಯಾದ ರೈತ ಪ್ರೇಮ ಶಿವಾಜಿ ಮಹಾರಾಜರಲ್ಲಿತ್ತು. ಅದಕ್ಕಾಗಿ ಅವರಿಗೆ ರೈತರ ರಾಜ ಅಂತೇಳಿ ಕರೀತಾರೆ. ಮತ್ತು ಆವಾಗಿನ ಕಾಲದಲ್ಲಿ ಈ ಜಮೀನ್ದಾರರೆಲ್ಲರೂ ಕೂಡ ದೊಡ್ಡ ದೊಡ್ಡ ವಾಡೆಗಳನ್ನು ಕಟ್ಕೊಂಡಿರ್ತಾ ಇದ್ರು. ಛತ್ರಪತಿ ಶಿವಾಜಿ ಮಹಾರಾಜರು ಈ ಎಲ್ಲ ಜಮೀನುದಾರಗಳಿಗೆ ಒಂದು ಆದೇಶ ಕೊಟ್ಟರು, ನೀವು ಕೂಡ ದೊಡ್ಡ ದೊಡ್ಡ ವಾಡೆಗಳನ್ನು ಕಟ್ಕೊಂಡಿರಂಗಿಲ್ಲ, ಎಲ್ಲ ವಾಡೆಗಳನ್ನು ಕೆಡವಿದ್ರು, ನೀವು ಕೂಡ ಸಾಮಾನ್ಯ ಜನ ಹೇಗೆ ಮನೆ ಕಟ್ಕೊಂಡಿದ್ದಾರಲ್ಲ ಅದೇ ಥರ ಸಣ್ಣ ಸಣ್ಣ ಮನೆಗಳನ್ನೇ ಕಟ್ಕೊಂಡಿರೋದು, ಈ ಥರ ರಾಜವಾಡೆಗಳನ್ನು ಕಟ್ಕೊಂಡು ಇರಂಗಿಲ್ಲ ಅನ್ನೋ ಒಂದು ಆದೇಶವನ್ನು ಕೊಟ್ಟರು. ಛತ್ರಪತಿ ಶಿವಾಜಿ ಮಹಾರಾಜರ ಸ್ವರಾಜ್ಯದಲ್ಲಿ ರೈತರಿಗೆ, ಕಾರ್ಮಿಕ ವರ್ಗದವರಿಗೆ ಸಂಪೂರ್ಣ ರಕ್ಷಣೆ ಇತ್ತು. ಅದಕ್ಕಾಗಿಯೇ ಜನ ಪ್ರೀತಿಯಿಂದ ಶಿವಾಜಿ ಮಹಾರಾಜರಿಗೆ ಶಿವಬಾ ಅಂತ ಕರಿತಾ ಇದ್ರು, ಶಿವರಾಯ್ ಅಂತ ಕರಿತಾ ಇದ್ರು, ರಯತ್ ರಾಜ ಅಂತ ಕರಿತಾ ಇದ್ರು, ಜನತಾ ರಾಜ ಅಂತ ಕರಿತಾ ಇದ್ರು. ರಯತ್ ಅಂದರೆ ಮರಾಠಿಯಲ್ಲಿ ರೈತ ಅಂತಂದಂಗಾಗತ್ತೆ. ಇಷ್ಟೆಲ್ಲ ಕಾರಣಗಳಿಂದಾಗಿ ಜನ ಛತ್ರಪತಿ ಶಿವಾಜಿ ಮಹಾರಾಜರನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ರು. ಒಂದು ವೇಳೆ ನಿಮಗೇನಾದರೂ ಲಾಗ್ಸ್ಗಳನ್ನು ಶೂಟ್ ಮಾಡೋದನ್ನು ಕಲಿಯುವ ಆಸೆ ಇದ್ದರೆ, ಸ್ಮಾರ್ಟ್ಫೋನ್ನಲ್ಲೇ ವಿಡಿಯೋಗಳನ್ನು ಶೂಟ್ ಮಾಡಿ ಎಡಿಟ್ ಮಾಡೋದನ್ನು ಕಲಿಯುವ ಆಸೆ ಇದ್ದರೆ, ಪ್ರೊಫೆಷ್ನಲ್ ಆಗಿ ನಿಮ್ಮ ಲ್ಯಾಪ್ಟಾಪು ಅಥವಾ ಕಂಪ್ಯೂಟರ್ನಲ್ಲಿ ವಿಡಿಯೋಗಳನ್ನು ಎಡಿಟ್ ಮಾಡೋದನ್ನು ಕಲಿಯುವ ಆಸೆ ಇದ್ದರೆ, ನಿಮ್ಮದೇ ಆದಂತಹ ಒಂದು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿಬಿಟ್ಟು ಸಕ್ಸಸ್ಫುಲ್ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅನ್ನೋ ಆಸೆ ಇದ್ದರೆ, ನೀವು ಈಗಲೇ www.roaringfilmschool.com ವಿಸಿಟ್ ಮಾಡಿ. ಮತ್ತು ನಿಮಗೆ ಯಾವ ಸ್ಕಿಲ್ಲನ್ನು ಕಲಿಯೋದಿದೆಯೋ ಆ ಸ್ಕಿಲ್ಲನ್ನು ಕಲೀರಿ. ಎಲ್ಲ ಕೋರ್ಸ್ಗಳ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ನಂಬರ್ 4, ವುಮನ್ಸ್ ಸೇಫ್ಟಿ ಫಸ್ಟ್. ಸ್ತ್ರೀ ರಕ್ಷಣೆಗೆ ಮೊದಲ ಪ್ರಾಧಾನ್ಯತೆ. ಛತ್ರಪತಿ ಶಿವಾಜಿ ಮಹಾರಾಜರು ತಮ್ಮ ಸ್ವರಾಜ್ಯದಲ್ಲಿರುವ ಪ್ರತಿ ಹೆಣ್ಮಕ್ಕಳಿಗೂ ಕೂಡ ತನ್ನ ತಾಯಿಯ ಸ್ಥಾನವನ್ನು ಕೊಟ್ಟಿದ್ದರು. ತಮ್ಮ ತಾಯಿಯನ್ನು ಎಷ್ಟು ಅವರು ಪ್ರೀತಿಸ್ತಾ ಇದ್ರೋ, ಗೌರವಿಸ್ತಾ ಇದ್ರೋ, ಅಷ್ಟೇ ತಮ್ಮ ರಾಜ್ಯದಲ್ಲಿನ ಪ್ರತಿ ಓರ್ವ ಹೆಣ್ಮಗಳನ್ನು ಕೂಡ ಗೌರವಿಸ್ತಾ ಇದ್ದರು. ಪ್ರತಿ ಹೆಣ್ಣನ್ನು ಅವರು ತಮ್ಮ ತಾಯಿಗೆ ಮತ್ತು ತಮ್ಮ ಕುಲದೇವಿಯಾದ ಅಂಬಾಭವಾನಿಗೆ ಹೋಲಿಸ್ತಾ ಇದ್ದರು. ಮತ್ತು ಅದೇ ರೀತಿ ಅವರು ನಡೆದುಕೊಳ್ತಾ ಇದ್ದರು. ಪರಸ್ತ್ರೀಯನ್ನು ಕೆಟ್ಟ ದೃಷ್ಟಿಯಿಂದ ನೋಡೋಂಗಿಲ್ಲ, ಮುಟ್ಟಂಗಿಲ್ಲ ಅನ್ನೋ ಕಟ್ಟುನಿಟ್ಟಿನ ಆದೇಶಗಳನ್ನು ಹೊರಡಿಸಿದ್ರು. ಯಾರಾದರೂ ಹೆಣ್ಮಕ್ಕಳ ವಿಚಾರದಲ್ಲಿ ಕೆಟ್ಟದಾಗಿ ನಡ್ಕೊಂಡ್ರೆ, ಅತ್ಯಾಚಾರಗಳನ್ನು ಮಾಡಿದರೆ ಯಾವುದೇ ಮುಲಾಜಿಲ್ಲದೆ ಅವರಿಗೆ ಕ್ರೂರ ಶಿಕ್ಷೆಯನ್ನು ಕೊಡ್ತಾ ಇದ್ದರು. ಈ ಕ್ರೂರ ಶಿಕ್ಷೆಗೆ ಹೆದರಿಬಿಟ್ಟು ಬಹಳಷ್ಟು ಜನ ಹೆಣ್ಮಕ್ಕಳನ್ನು ಟಚ್ ಮಾಡೋದಿರಲಿ, ಕೆಟ್ಟ ದೃಷ್ಟಿಯಿಂದ ನೋಡೋಕ್ಕೂ ಕೂಡ ಯೋಚನೆ ಮಾಡ್ತಾಯಿದ್ರು. ಇದಕ್ಕೆ ಉದಾಹರಣೆ ಕೊಡಬೇಕಪ್ಪ ಅಂತಂದರೆ ಚೌರಂಗ. ಛತ್ರಪತಿ ಶಿವಾಜಿ ಮಹಾರಾಜರ ಕಾಲದಲ್ಲಿ ಈ ರೇಪಿಸ್ಟರ ಮೇಲೆ ಯಾವುದೇ ಕರುಣೆಯನ್ನು ತೋರಿಸ್ತಾ ಇರಲಿಲ್ಲ. ಮುಲಾಜಿಲ್ಲದೆ ಅವರಿಗೆ ಶಿಕ್ಷೆ ಕೊಡ್ತಾಯಿದ್ರು. 0 ಟಾಲರೆನ್ಸ್ ಇತ್ತು. ಯಾರಾದರೂ ಹೆಣ್ಮಕ್ಕಳ ವಿಚಾರದಲ್ಲಿ ಕೆಟ್ಟದಾಗಿ ನಡ್ಕೊಂಡಿದ್ದಾರಪ್ಪ ಅಂತಂದರೆ ಸೀದಾ ಅವರನ್ನು ಕರ್ಕೊಂಡು ಬಂದುಬಿಟ್ಟು ಚೌರಂಗವನ್ನು ಮಾಡ್ತಾಯಿದ್ರು. ಚೌರಂಗ ಅಂದರೆ ಏನಪ್ಪ ಅಂತಂದರೆ, ರೇಪಿಸ್ಟರನ್ನು ಹಿಡ್ಕೊಂಡು ಬರ್ತಾಯಿದ್ರು. ಹಿಡ್ಕೊಂಡು ಬಂದುಬಿಟ್ಟು ಅವನ 2 ಕೈಗಳನ್ನು ಕತ್ತರಿಸ್ತಾ ಇದ್ರು, 2 ಕಾಲುಗಳನ್ನು ಕತ್ತರಿಸ್ತಾ ಇದ್ರು. ಕತ್ತರಿಸಿ ಅಷ್ಟಕ್ಕೆ ಬಿಡ್ತಾ ಇರಲಿಲ್ಲ, ಅವನನ್ನು ದೇವಸ್ಥಾನದ ಮುಂದ್ಗಡೆ ಹೋಗಿ ಎಸಿತಾ ಇದ್ರು. ದೇವಸ್ಥಾನದ ಮುಂದೆ ಜನ ಬಂದು ಅವನ ಎದುರುಗಡೆ ಚಪ್ಪಲಿ ಬಿಡಬೇಕು ಮತ್ತು ಅವನ ಮೇಲೆ ಥೂ ಥೂ ಅಂತೇಳಿ ಉಗಿಬೇಕು. ಯಾರಾದರೂ ಹೆಣ್ಮಕ್ಕಳ ವಿಚಾರದಲ್ಲಿ ಕೆಟ್ಟದಾಗಿ ನಡ್ಕೊಂಡ್ರೆ ಅವರಿಗೂ ಕೂಡ ಇದೇ ಶಿಕ್ಷೆ ಆಗತ್ತೆ ಅನ್ನೋದು ಇಡೀ ಪ್ರಜೆಗಳಿಗೆ ಗೊತ್ತಾಗೋ ಥರ ಮಾಡ್ತಾಯಿದ್ರು. ಅವನನ್ನು ಸಾಯೋಕ್ಕೂ ಬಿಡ್ತಾ ಇರಲಿಲ್ಲ, ಬದುಕೋಕ್ಕೂ ಬಿಡ್ತಾ ಇರಲಿಲ್ಲ. ಹಾಗೆ ಬದುಕಿಸಿ ನರಳಿಸಿ ಸಾಯಿಸ್ತಾಯಿದ್ರು. ಇದೇ ಚೌರಂಗ ಆಗಿದೆ. ಸೊ ಹೆಣ್ಮಕ್ಕಳ ವಿಚಾರದಲ್ಲಿ ಯಾರಾದರೂ ಈ ರೀತಿ ಮಾಡಿದರೆ ಚೌರಂಗ ಫಿಕ್ಸ್ ಇತ್ತು ಅವರಿಗೆ. ಬರೀ ಅವರು ಬಾಯಿ ಮಾತಿಗೆ ನಾನು ಹೆಣ್ಮಕ್ಕಳ ರಕ್ಷಣೆ ಮಾಡ್ತೀನಿ ಅಂತೇಳಿ ಹೇಳಿಬಿಟ್ಟಿರಲಿಲ್ಲ. ತಮ್ಮ ರಾಜ್ಯದ ಹೆಣ್ಮಕ್ಕಳ ಮೇಲೆ ಕೂಡ ಕೆಟ್ಟ ಕಣ್ಣು ಹಾಕಿದವರಿಗೂ ಕೂಡ ಶಿಕ್ಷೆ ಕೊಟ್ಟರು. ಪರ ರಾಜ್ಯದ ಶತ್ರುವಿನ ಹೆಣ್ಮಕ್ಕಳ ಮೇಲೆ ಕೆಟ್ಟ ಕಣ್ಣು ಹಾಕಿದವರಿಗೂ ಕೂಡ ಛತ್ರಪತಿ ಶಿವಾಜಿ ಮಹಾರಾಜರು ಶಿಕ್ಷೆಯನ್ನು ಕೊಟ್ಟರು. ಸೊ ಹೆಣ್ಮಕ್ಕಳ ರಕ್ಷಣೆಗಾಗಿ ಅವರು ಎನಿ ಟೈಮ್ ಕಟಿಬದ್ಧರಾಗಿದ್ದರು. ತಮ್ಮ ಸ್ವಂತ ಸಂಬಂಧಿಗಳೇ ಸಿಕ್ಕರೂ ಕೂಡ ಅವರನ್ನು ಬಿಡ್ತಾ ಇರಲಿಲ್ಲ, ಚೌರಂಗ ಮಾಡ್ತಾಯಿದ್ರು, ಕ್ರೂರ ಶಿಕ್ಷೆಯನ್ನು ಕೊಡ್ತಾಯಿದ್ರು. ಇದಕ್ಕೆ ಇತಿಹಾಸದಲ್ಲಿ ಬಹಳಷ್ಟು ಉದಾಹರಣೆಗಳು ಕೂಡ ಇವೆ. ರಾಂಜಾ ಅನ್ನೋ ಊರಿನ ಪಾಟೀಲ ಓರ್ವ ಬಡ ರೈತನ ಹೆಣ್ಮಗಳನ್ನು ರೇಪ್ ಮಾಡಿರ್ತಾನೆ. ಸೊ ಈ ಒಂದು ಅವಮಾನವನ್ನು ಸಹಿಸೋಕ್ಕಾಗದೆ ಪಾಪ ಆ ಹುಡುಗಿ ಆತ್ಮಹತ್ಯೆ ಮಾಡಿಕೊಂಡು ಸತ್ತೋಗಿರ್ತಾಳೆ. ಸೊ ಇದು ಶಿವಾಜಿ ಮಹಾರಾಜರಿಗೆ ಗೊತ್ತಾಗುತ್ತೆ. ತಕ್ಷಣವೇ ಶಿವಾಜಿ ಮಹಾರಾಜರು ತಮ್ಮ ಸೈನಿಕರಿಗೆ ಆದೇಶ ಮಾಡಿಬಿಟ್ಟು ಈ ರಾಂಜಾ ಪಾಟೀಲ್ನನ್ನು ಒದ್ದು ಪುಣೆಗೆ ಕರ್ಕೊಂಬರೋಕ್ಕೆ ಆದೇಶ ಕೊಡ್ತಾರೆ. ಸೊ ಪುಣೆಗೆ ಕರ್ಕೊಂಬರ್ತಾರೆ. ಅಲ್ಲಿ ಬಂದ ತಕ್ಷಣ ಅವನ ಕೈಕಾಲುಗಳನ್ನು ಕತ್ತರಿಸಿಬಿಟ್ಟು ಅವನ ಚೌರಂಗವನ್ನು ಮಾಡ್ತಾರೆ. ದೇವಸ್ಥಾನದ ಹತ್ರ ಕೂಡಿಸ್ಬಿಟ್ಟು ಜನರಿಗೆ ಚಪ್ಪಲಿ ಬಿಡೋಕ್ಕೆ ಉಗಿಯೋಕ್ಕೆ ಹೇಳ್ತಾರೆ. ಸೊ ಇದು ಇಡೀ ಸಾಮ್ರಾಜ್ಯದ ಸುತ್ತ ಎಲ್ಲ ಪಸರಿಸಿಬಿಡತ್ತೆ. ಸೊ ಜನರಿಗೆ ಗೊತ್ತಾಗ್ಬಿಡತ್ತೆ, ನಮ್ಮ ರಾಜ ನಮ್ಮ ರಕ್ಷಣೆಗಾಗಿಯೇ ಇದ್ದಾನೆ, ಹೆಣ್ಮಕ್ಕಳ ರಕ್ಷಣೆಗಾಗಿ ಪ್ರಥಮ ಪ್ರಾತಿನಿಧ್ಯವನ್ನು ಕೊಡ್ತಾ ಇದ್ದಾನೆ ಅನ್ನೋದು ಗೊತ್ತಾಗುತ್ತೆ.
ಇನ್ನು ಛತ್ರಪತಿ ಶಿವಾಜಿ ಮಹಾರಾಜರು ತಮ್ಮ ಸೈನಿಕರಿಗೂ ಕೂಡ ಆದೇಶ ಮಾಡಿರ್ತಾರೆ, ನೀವು ಎಲ್ಲೇ ಬೇರೆ ರಾಜ್ಯಕ್ಕೆ ಹೋದರೂ ಕೂಡ ಯುದ್ಧ ಇರಲಿ, ಲೂಟಿ ಮಾಡೋದಿರಲಿ, ದಾಳಿ ಇರಲಿ, ಅಲ್ಲಿ ಹೆಣ್ಮಕ್ಕಳನ್ನು ಕೆಟ್ಟ ದೃಷ್ಟಿಯಿಂದ ನೋಡೋಂಗಿಲ್ಲ. ಶತ್ರುವಿನ ಹೆಣ್ಮಕ್ಳಿದ್ರೂ ಕೂಡ ಅವರ ಜೊತೆಗೆ ನೀವು ಗೌರವ ಭಾವದಿಂದಲೇ ವರ್ತನೆ ಮಾಡಬೇಕು, ಅವರೊಂದಿಗೆ ಮಿಸ್ಬಿಹೇವ್ ಮಾಡೋದಿಲ್ಲ ಅಂಥೇಳಿ ಒಂದು ಸ್ಟ್ರಿಕ್ಟ್ ಆದ ಆರ್ಡರನ್ನು ಕೊಟ್ಟಿರ್ತಾರೆ. ಆದರೂ ಕೂಡ ಓರ್ವ ಸಕುಜಿ ಗಾಯಕ್ವಾಡನೋನ್ ಇರ್ತಾನೆ. ಈತ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಸೈನ್ಯದ ತುಕಡಿಯ ಮುಖ್ಯಸ್ಥನಾಗಿರ್ತಾನೆ. ಇವನು ಬೆಳವಡಿ ಅನ್ನೋ ಒಂದು ಕೋಟೆಗೆ ಹೋಗ್ತಾನೆ. ಆ ಕೋಟೆಯ ಕಿಲ್ಲೆದಾರ್ ಇರ್ತಾರಲ್ಲ, ಗಂಡಸಿರಲ್ಲ, ಹೆಣ್ಮಗಳಿರ್ತಾಳೆ. ಸಾವಿತ್ರಿಬಾಯಿ ದೇಸಾಯಿ ಅನ್ನೋಳು, ಅವಳು ಇವನನ್ನು 17 ದಿನದ ತನಕನೋ ಎಷ್ಟೋ ದಿನದ ತನಕ ಎದುರಿಸ್ತಾಳೆ. ಸೊ ಕೊನೆಗೆ ಅವಳು ಸೋಲ್ತಾಳೆ. ಸೋತ ನಂತರ ಈ ಸಕುಜಿ ಗಾಯಕ್ವಾಡ ಏನು ಮಾಡ್ತಾನಪ್ಪ ಅಂತಂದರೆ, ಅವಳು ಶತ್ರು ಹೆಣ್ಮಗಳಂಥೇಳಿ ಅವಳ ಮೇಲೆ ಅತ್ಯಾಚಾರ ಮಾಡ್ತಾನೆ. ಸೊ ಇದು ಶಿವಾಜಿ ಮಹಾರಾಜರಿಗೆ ಗೊತ್ತಾದಾಗ ಶಿವಾಜಿ ಮಹಾರಾಜರು ಕೆಂಡಾಮಂಡಲವಾಗಿ ಬಿಡ್ತಾರೆ. ಸೊ ಇವನು ದೂರದ ಸಂಬಂಧಿ ಆಗ್ತಾನೆ ಅನ್ನೋದು ಗೊತ್ತಿದ್ರೂ ಕೂಡ ಇವನನ್ನು ಹಿಡ್ಕೊಂಡು ಬಂದುಬಿಟ್ಟು ಇವನ 2 ಕಣ್ಣುಗಳನ್ನು ಕೀಳಿಸ್ತಾರೆ. ಕೀಳಿಸಿಬಿಟ್ಟು ಇವನಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಡ್ತಾರೆ. ತಮ್ಮ ಸ್ವಂತ ರಾಜ್ಯದ ಹೆಣ್ಮಗಳ ಜೊತೆಗೆ ಮಿಸ್ಬಿಹೇವ್ ಮಾಡಿದರೂ ಕೂಡ ಚೌರಂಗ ಮಾಡ್ತಾಯಿದ್ರು, ಶಿಕ್ಷೆ ಕೊಡ್ತಾಯಿದ್ರು. ಶತ್ರುವಿನ ಹೆಣ್ಮಗಳ ಜೊತೆಗೂ ಕೂಡ ಕೆಟ್ಟದಾಗಿ ವರ್ತಿಸಿದ್ರು ಕೂಡ ಅವರು ಶಿಕ್ಷೆಯನ್ನು ಕೊಡ್ತಾಯಿದ್ರು. ಹೆಣ್ಮಕ್ಕಳ ಸೇಫ್ಟಿಗಾಗಿ ಅವರು ತುಂಬಾ ಕಟ್ಟುನಿಟ್ಟಿನ ಒಂದು ಸಿದ್ಧಾಂತಗಳನ್ನು, ಒಂದು ನಿಯಮಗಳನ್ನು ರೂಪಿಸಿದ್ರು. ಶಿವಾಜಿ ಮಹಾರಾಜರು ಎಲ್ಲೇ ನೀವು ದಾಳಿ ಮಾಡೋಕ್ಕೆ ಹೋದಾಗ ಮತ್ತು ಯುದ್ಧಕ್ಕೆ ಹೋದಾಗ ಹೆಣ್ಮಗಳಿದ್ದರೆ ಅಲ್ಲಿ ಸೋಲನ್ನು ಒಪ್ಪಿಕೊಳ್ಳಿ, ಬಿಡಿ ಅನ್ನೋದನ್ನು ಕೂಡ ಹೇಳಿದರು. ಆದರೂ ಕೂಡ ಕೆಲವೊಂದಿಷ್ಟು ಜನ ಈಗೋ ಮೇಲೆ ಹೋಗಿಬಿಟ್ಟು ಈ ರೀತಿ ಮಾಡ್ತಾಯಿದ್ರು. ಬಟ್ ಶಿವಾಜಿ ಮಹಾರಾಜರಿಗೆ ಗೊತ್ತಾದಾಗ ಶಿವಾಜಿ ಮಹಾರಾಜರು ಸ್ವತಃ ಆ ಹೆಣ್ಮಗಳ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೇಳಿರುವ ಘಟನೆಗಳು ಕೂಡ ಇವೆ. ಇದಕ್ಕೆ ಉದಾಹರಣೆ ಕೊಡಬೇಕಪ್ಪ ಅಂತಂದರೆ, ಕಲ್ಯಾಣದ ಸುಬೇದಾರನ ಸೊಸೆಯನ್ನು ಅವರ ಸೈನಿಕರು ಗೊತ್ತಿಲ್ಲದೆ ಯುದ್ಧ ಗೆದ್ದ ನಂತರ ಕರ್ಕೊಂಬಂದುಬಿಡ್ತಾರೆ. ಶಿವಾಜಿ ಮಹಾರಾಜರ ಹತ್ರ ಕರ್ಕೊಂಬಂದ್ಬಿಟ್ಟು ಇಲ್ಲಿ ಒಪ್ಪಿಸ್ತಾರೆ ಶಿವಾಜಿ ಮಹಾರಾಜರಿಗೆ. ಸೊ ಇದು ಗೊತ್ತಾದ ತಕ್ಷಣ ಶಿವಾಜಿ ಮಹಾರಾಜರಿಗೆ ಕೋಪ ಬಂದ್ಬಿಡುತ್ತೆ. ಶಿವಾಜಿ ಮಹಾರಾಜರು ಈ ಮಹಿಳೆಗೆ ಅಂದರೆ ಶತ್ರುವಿನ ಸೊಸೆಗೆ ಕ್ಷಮೆ ಕೇಳ್ತಾರೆ ಮತ್ತು ಅವಳಿಗೆ ಸೀರೆಯನ್ನು, ಬಳೆಗಳನ್ನು ಕೊಡ್ತಾರೆ. ಕೊಟ್ಟು ಅವಳ ಉಡಿ ತುಂಬಿ ವಾಪಸ್ ಹೋಗು ಅಂತೇಳಿ ಕಳಿಸ್ತಾರೆ. ತಮ್ಮ ಸೈನಿಕರ ಕಣ್ಗಾವಲಿನಲ್ಲಿ ಅವಳನ್ನು ಅವಳ ಮನೆಗೆ ಸೇಫಾಗಿ ಕಳಿಸಿಕೊಡ್ತಾರೆ. ಸೊ ಈ ರೀತಿ ಶಿವಾಜಿ ಮಹಾರಾಜರ ಚರಿತ್ರೆ ಇತ್ತು. ಅಂದರೆ ಅವರು ಹೆಣ್ಮಕ್ಕಳನ್ನು ಬರೀ ಬಾಯಿ ಮಾತಿನಿಂದ ಗೌರವಿಸ್ತೀನಿ ಅಂತ ಹೇಳ್ತಾ ಇರಲಿಲ್ಲ, ನಿಜವಾಗಿಯೂ ಕೂಡ ಗೌರವಿಸ್ತಾ ಇದ್ರು ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಸಾಕು. ಇಂತಹ ಸಾವಿರಾರು ಉದಾಹರಣೆಗಳಿವೆ. ನಿಮಗೆ ಇನ್ನೊಂದು ಶಾಕಿಂಗ್ ಫ್ಯಾಕ್ಟನ್ನು ಹೇಳುವೆ. ಛತ್ರಪತಿ ಶಿವಾಜಿ ಮಹಾರಾಜರ ರಾಜ ದರ್ಬಾರ್ನಲ್ಲಿ ಯಾವುದೇ ಒಂದು ಮಹಿಳೆಯನ್ನು ಅವರು ಕುಣಿಸಿ ಮನರಂಜನೆಯನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಬೇರೆ ದೊಡ್ಡ ದೊಡ್ಡ ರಾಜರ ರಾಜ ದರ್ಬಾರ್ಗಳಲ್ಲಿ ನರ್ತಕಿಯರನ್ನು ಇಡ್ತಾಯಿದ್ರು. ಹೆಣ್ಮಕ್ಕಳನ್ನು ಅಶ್ಲೀಲವಾಗಿ ಕುಣಿಸಿ, ಅವರಿಗೆ ಕಡಿಮೆ ಬಟ್ಟೆ ಹಾಕಿ ಕುಣಿಸಿ, ಈ ಥರ ಎಲ್ಲ ಮನರಂಜನೆಯನ್ನು ಮಾಡ್ತಾಯಿದ್ರು. ಆದರೆ ಛತ್ರಪತಿ ಶಿವಾಜಿ ಮಹಾರಾಜರ ಕಾಲದಲ್ಲಿ ಯಾವುದೇ ಹೆಣ್ಣು ಕೂಡ ರಾಜ ದರ್ಬಾರಿನಲ್ಲಿ ಕುಣಿಯಲಿಲ್ಲ. ಅಂದರೆ ಈ ರೀತಿ ಚೀಪ್ ಎಂಟರ್ಟೈನ್ಮೆಂಟ್ಗಳನ್ನು ಅವರು ತೆಗೆದುಕೊಳ್ಳೋದನ್ನು ಸ್ಟ್ರಿಕ್ಟಾಗಿ ನಿರ್ಬಂಧಿಸಿದರು. ಮತ್ತು ಯುದ್ಧ ಗೆದ್ದ ನಂತರ ಅವರು ಬೇರೆ ರಾಜ್ಯದ ಹೆಣ್ಮಕ್ಕಳನ್ನು ಬಂದಿ ಮಾಡಿ ಕರ್ಕೊಂಬಂದುಬಿಟ್ಟು ತಮ್ಮ ರಾಜ್ಯದಲ್ಲಿ ಇಟ್ಕೊತಾ ಇರಲಿಲ್ಲ. ಅವರನ್ನು ವೇಶ್ಯರನ್ನಾಗಿ ಕನ್ವರ್ಟ್ ಮಾಡ್ತಾ ಇರಲಿಲ್ಲ. ಬೇರೆ ಎಲ್ಲ ರಾಜ ಮಹಾರಾಜರು ಬೇರೆ ರಾಜ್ಯದ ಹೆಣ್ಮಗಳನ್ನು ಬಂದಿ ಮಾಡ್ಕೊಂಡು ಬಂದುಬಿಟ್ಟು ಇಲ್ಲಿ ತಮ್ಮ ರಾಜ್ಯದಲ್ಲಿ ವೇಶ್ಯಾವಾಟಿಕೆ ಮಾಡಿಸ್ತಾ ಇದ್ರು, ಅವರೊಂದಿಗೆ ಮಿಸ್ಬಿಹೇವ್ ಮಾಡ್ತಾಯಿದ್ರು. ಆದರೆ ಛತ್ರಪತಿ ಶಿವಾಜಿ ಮಹಾರಾಜರು ಈ ರೀತಿ ಯಾವುದೇ ಕೆಟ್ಟ ಕಾರ್ಯಗಳನ್ನು ಮಾಡಲಿಲ್ಲ ಮತ್ತು ಬೇರೆಯವರಿಗೆ ಮಾಡೋಕ್ಕೂ ಕೂಡ ಕೊಡಲಿಲ್ಲ. ಸೊ ಅದಕ್ಕಾಗಿಯೇ ಹೆಣ್ಮಕ್ಕಳು ಮಹಾರಾಷ್ಟ್ರದಲ್ಲಿ ಇವತ್ತಿಗೂ ಕೂಡ ನನ್ನ ರಾಜ ಬೇಕು ಅಂತಾರೆ. ಅಂದರೆ ಶಿವಾಜಿ ಮಹಾರಾಜರ ಥರ ಇರಬೇಕು, ಯಾರಾದರೂ ರೇಪ್ ಮಾಡಿದರೆ ಅವರಿಗೆ ಇನ್ಸ್ಟಂಟ್ ಶಿಕ್ಷೆ ಆಗಬೇಕು, ಅವರ ಚೌರಂಗವನ್ನು ಮಾಡಬೇಕು, ಅಥವಾ ಎಷ್ಟೇ ಬಲಶಾಲಿಯಾಗಿದ್ದರೂ ಕೂಡ ಅವನನ್ನು ಖತಮ್ ಮಾಡಬೇಕು. ಸೊ ಆ ರೀತಿಯಾದ ಶಿಕ್ಷೆಗಳು ಇವತ್ತೇನಾದರೂ ನಮ್ಮ ಸರ್ಕಾರ ತಂದರೆ ಯಾವುದೇ ಹೆಣ್ಮಗಳ ರೇಪ್ ಆಗಲ್ಲ. ನಂಬರ್ 5, ಫಸ್ಟ್ ಪ್ರಿಯಾರಿಟಿ ಟು ಮದರ್ ಟಂಗ್, ಮಾತೃಭಾಷೆಗೆ ಮೊದಲ ಆದ್ಯತೆ. ಛತ್ರಪತಿ ಶಿವಾಜಿ ಮಹಾರಾಜರ ಕಾಲದಲ್ಲಿ ಪಾರ್ಸಿ ಆಡಳಿತ ಭಾಷೆಯಾಗಿತ್ತು. ಆದರೆ ಈ ಪಾರ್ಸಿ ಆಡಳಿತ ಭಾಷೆ ಬಹಳಷ್ಟು ಜನರಿಗೆ ಅರ್ಥನೇ ಆಗ್ತಾ ಇರಲಿಲ್ಲ. ಹೀಗಾಗಿ ರೈತರಿಗೆ ಮೋಸ ಆಗ್ತಾಯಿತ್ತು, ಬಡ ಜನರಿಗೆ ಮೋಸ ಆಗ್ತಾಯಿತ್ತು. ಅದಕ್ಕಾಗಿ ಛತ್ರಪತಿ ಶಿವಾಜಿ ಮಹಾರಾಜರು ಈ ಪಾರ್ಸಿ ಆಡಳಿತ ಭಾಷೆಯನ್ನು ಕಿತ್ತೋಗಿದ್ಬಿಟ್ಟು ಮರಾಠಿಯನ್ನು ಆಡಳಿತ ಭಾಷೆಯನ್ನಾಗಿ ಮಾಡಿದರು. ಎಲ್ಲ ರಾಜ ವ್ಯವಹಾರಗಳು ಕೂಡ, ಪತ್ರ ಲೇಖನಗಳು ಕೂಡ ಮರಾಠಿಯಲ್ಲೇ ಆಗಬೇಕು, ಮರಾಠಿ ಮಾತೃಭಾಷೆಯಾಗಿದೆ, ಅದಕ್ಕೇ ಪ್ರಥಮ ಪ್ರಾತಿನಿಧ್ಯ ಸಿಗಬೇಕಂಥೇಳಿ ಸ್ಥಳೀಯ ಭಾಷೆಗೆ ಅವರು ಒತ್ತು ಕೊಟ್ಟರು. ಸೊ ಈ ರೀತಿ ಅವರು ಮಾಡಿರೋದ್ರಿಂದ ಬಡ ಜನರಿಗೂ ಕೂಡ, ಕಡಿಮೆ ಓದಿರೋರಿಗೂ ಕೂಡ ಏನಿದೆ ಅನ್ನೋದು ಗೊತ್ತಾಗೋಕ್ಕೆ ಶುರುವಾಯಿತು. ಅವರು ಮೋಸ ಹೋಗದಂತೆ ಒಂದು ನಿಯಮ ಬಂದುಬಿಟ್ಟು ಫಸ್ಟ್ ಪ್ರಯಾರಿಟಿ ಮದರ್ ಟಂಗಿಗೆ ಅವರು ಕೊಟ್ಟಿದ್ದರು. ಮತ್ತು ಇವರು ಫಸ್ಟ್ ಪ್ರಾಧಾನ್ಯತೆ ಮದರ್ ಟಂಗಿಗೆ ಕೊಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ಬೇರೆ ರಾಜ್ಯದವರಿಗೆ ನೀವು ಮರಾಠಿಯಲ್ಲೇ ಮಾತಾಡಬೇಕು ಅನ್ನೋ ಈ ರೀತಿಯಾದ ಎಲ್ಲ ದಾದಾಗಿರಿಗಳನ್ನೇನು ಮಾಡಿರಲಿಲ್ಲ. ಭಾಷಾ ವಿವಾದಿ ಆಗಿರಲಿಲ್ಲ ಅವರು.
ನಮ್ಮ ಜನರಿಗೆ ಏನು ಬೇಕೋ ಅದನ್ನು ಕೊಟ್ಟಿದ್ದರು. ಮತ್ತು ಎಲ್ಲಿ ಬಿಸ್ನೆಸ್ ಡೀಲ್ಗಳನ್ನು ಮಾಡೋದಿದೇನೋ, ಯಾರಿಗೆ ಭಾಷೆ ಬರಲ್ವೋ ಅವ್ರ ಜೊತೆಗೆ ಬೇರೆ ಭಾಷೆಗಳಲ್ಲಿಯೂ ಕೂಡ ಡೀಲ್ ಮಾಡ್ತಾಯಿದ್ರು. ನಂಬರ್ 6, ಫಾರ್ಮರ್ಸ್ ಆರ್ ಶೋಲ್ಜರ್ಸ್, ರೈತರೇ ಸೈನಿಕರು. ಛತ್ರಪತಿ ಶಿವಾಜಿ ಮಹಾರಾಜರು ತಮ್ಮ ಸೈನ್ಯದಲ್ಲಿ ಹೆಚ್ಚಾಗಿ ರೈತರನ್ನೇ ಸೇರಿಸಿಕೊಳ್ತಾ ಇದ್ರು, ಕಾರ್ಮಿಕರನ್ನು ಸೇರಿಸಿಕೊಳ್ತಾ ಇದ್ರು. ಯಾಕಪ್ಪ ಅಂತಂದರೆ ರೈತರಿಗೆ ಬೆಳೆ ಬೆಳೆಯೋದು ಎಷ್ಟು ಕಷ್ಟ ಇದೆ ಅನ್ನೋದು ಗೊತ್ತಿದೆ. ಅವರು ತಮ್ಮ ಬೆಳೆಯನ್ನು ಕೂಡ ನಾಶ ಮಾಡಲ್ಲ ಮತ್ತು ಬೇರೆ ರಾಜ್ಯದ ರೈತರ ಬೆಳೆಯನ್ನು ಕೂಡ ನಾಶ ಮಾಡಲ್ಲ. ಸೊ ಈ ರೈತರು ಫ್ಯಾಮಿಲಿ ಮ್ಯಾನ್ಗಳಾಗಿರ್ತಾಯಿದ್ರು. ಇವರಿಗೆ ತಂದೆ ತಾಯಿಗಳಿರ್ತಾಯಿದ್ರು, ಹೆಂಡತಿ ಮಕ್ಕಳು ಇರ್ತಾಯಿದ್ರು. ಸೊ ಅವರ ಮೇಲೆ ಇವರಿಗೆ ಪ್ರೀತಿ ಇದೆ, ಇವರಿಗೆ ಫೀಲಿಂಗ್ಸ್ಗಳು ಗೊತ್ತಿದ್ವು. ಸೊ ಇವರು ಬೇರೆ ರಾಜ್ಯದ ರೈತರ ಮೇಲೆ, ಹೆಣ್ಮಕ್ಕಳ ಮೇಲೆ, ಮಕ್ಕಳ ಮೇಲೆ ದಾಳಿ ಮಾಡಲ್ಲ. ಸೊ ಸ್ವಲ್ಪ ನಾನು ಏನು ಹೇಳಿದ್ದೀನಿ ಅದೇ ಥರ ಫಾಲೋ ಮಾಡ್ತಾರೆ ಅಂತೇಳಿ ಇವರು ತಮ್ಮ ಸೈನ್ಯದಲ್ಲಿ ಹೆಚ್ಚಾಗಿ ರೈತರನ್ನೇ, ಪ್ರಜೆಗಳನ್ನೇ, ಕಾರ್ಮಿಕರನ್ನೇ ಸೇರಿಸಿಕೊಳ್ತಾ ಇದ್ರು. ಇವರ ಹತ್ರ ದೊಡ್ಡದಾಗಿ ಫುಲ್ ಟೈಮ್ ಆರ್ಮಿ ಇರಲಿಲ್ಲ. ಒಂದು ಸ್ಥಾಯಿ ಆರ್ಮಿ ಇತ್ತು, ಆದರೆ ಅದು ಸಣ್ಣದಿತ್ತು. ಯಾವಾಗ ಮಿಷನ್ಗಳಿರ್ತಾ ಇದ್ವೋ, ಯುದ್ಧ ಮಾಡೋದಿರತ್ತೋ ಅಥವಾ ದಾಳಿಯನ್ನು ತಡೆಯೋದಿರತ್ತೋ ಆವಾಗ ಸೈನ್ಯದಲ್ಲಿ ರೈತರೇ ಬಂದು ಸೈನಿಕರಾಗಿ ಹೋರಾಡ್ತಾ ಇದ್ರು. ನಮ್ಮ ರಾಜ್ಯ ಇದೆ, ನಮ್ಮ ರಾಜ ಇದ್ದಾನೆ, ನಾವೇ ಹೋರಾಡಬೇಕಂತೇಳಿ ಪ್ರಜೆಗಳೇ ಸೈನಿಕರಾಗಿ ನಿಂತು ಹೋರಾಡ್ತಾ ಇದ್ರು. ಆದರೆ ಮಿಕ್ಕ ಎಲ್ಲ ರಾಜರ ಹತ್ರನೂ ಈ ಸಿಸ್ಟಮ್ ಇರಲಿಲ್ಲ. ಮಿಕ್ಕ ಎಲ್ಲ ರಾಜರು ಏನು ಮಾಡಿದ್ರಪ್ಪ ಅಂತಂದರೆ ಸೈನಿಕರಿಗೆ ಸಂಬಳವನ್ನೇ ಕೊಡ್ತಾ ಇರಲಿಲ್ಲ. ಅವರು ಎಲ್ಲ ಜನರಿಗೆ ಆಹ್ವಾನ ಕೊಡ್ತಾಯಿದ್ರು, ಯಾರಿಗೆ ಸೈನ್ಯ ಸೇರೋದಿದೇನೋ, ಸೈನಿಕರಾಗೋದಿದೇನೋ ಇಷ್ಟ ಇದ್ದರೆ ಬನ್ನಿ ಅಂತ ಇದ್ರು. ಸೊ ಯಾಕೆ ಜನ ಅವರ ಸೈನ್ಯವನ್ನು ಸೇರ್ತಾ ಇದ್ರಪ್ಪ ಅಂತಂದರೆ ಸೈನಿಕನಾದರೆ ಲೂಟಿಯಲ್ಲಿ ಪಾಲು ಸಿಗತ್ತೆ. ರಾಜರು ಹೇಳಿಬಿಡ್ತಾಯಿದ್ರು, ನೀವು ಲೂಟಿ ಮಾಡಿ ಜಾಸ್ತಿ ಲೂಟಿ ಮಾಡ್ಕೊಂಬಂದರೆ ನಿಮಗೆ ಜಾಸ್ತಿ ಕಮಿಷನ್ ಕೊಡ್ತೀವಿ ಅಂತ ಹೇಳಿಬಿಡ್ತಾಯಿದ್ರು. ಸೊ ಲೂಟಿಯಲ್ಲಿ ಪಾಲು ಸಿಗತ್ತೆ ಅಂಥೇಳಿ ಬೇರೆ ರಾಜ್ಯಗಳಲ್ಲಿ ಜನ ಸೈನಿಕರಾಗ್ತಾಯಿದ್ರು. ಇನ್ನು ಗೆದ್ವಿಯಪ್ಪ ಅಂತಂದರೆ ಶತ್ರು ರಾಜ್ಯದ ಮೇಲೆ ಅಲ್ಲಿರುವ ಹೆಣ್ಮಕ್ಕಳನ್ನು ರೇಪ್ ಮಾಡೋ ಅವಕಾಶ ಸಿಗತ್ತೆ, ಅವರೊಂದಿಗೆ ಏನು ಬೇಕಾದರೂ ಮಾಡ್ಬೋದು ಅನ್ನೋ ಒಂದು ಚಪಲಕ್ಕೇ ಇವರು ಸೈನ್ಯ ಸೇರ್ತಾಯಿದ್ರು. ಮತ್ತು ಬೇರೆ ರಾಜರ ಹತ್ರ ಫುಲ್ ಟೈಮ್ ಆರ್ಮಿ ಇತ್ತು, ಕೆಲಸನೇ ಇದಿತ್ತು. ಅಂದರೆ ಈ ಸೈನಿಕರಿಗೆ ಕಮಿಷನ್ ಆಸೆ, ಹೆಣ್ಮಕ್ಳ ಆಸೆಯನ್ನು ತೋರಿಸೋದಿದೆ, ಬೇರೆಯವರ ಮೇಲೆ ದಾಳಿ ಮಾಡೋದಿದೆ, ಲೂಟಿ ಮಾಡೋದಿದೆ, ಅಲ್ಲಿರುವ ಹೆಣ್ಮಕ್ಕಳನ್ನು ತೊಗೊಂಬಂದ್ಬಿಟ್ಟು ಇಲ್ಲಿ ವೇಷಾವಟಿಕೆ ಮಾಡೋದಿದೆ, ಇದೇ ಅವರ ಫುಲ್ ಟೈಮ್ ಕೆಲಸ ಆಗಿತ್ತು. ಆದರೆ ಛತ್ರಪತಿ ಶಿವಾಜಿ ಮಹಾರಾಜರು ಈ ರೀತಿ ಮಾಡಲಿಲ್ಲ. ನಾನೇ ಏನಾದರೂ ಕಮಿಷನ್ದಲ್ಲಿ ಪಾಲು ಕೊಡ್ತೀನಪ್ಪ ಅಂತಂದರೆ ಇವರು ಕೆಟ್ಟ ಕ್ರೂರಿಗಳಾಗಿಬಿಡ್ತಾರಪ್ಪ ಅಂತ ಹೇಳಿಬಿಟ್ಟು ಫುಲ್ ಟೈಮ್ ಆರ್ಮಿ ಸ್ವಲ್ಪ ಪ್ರಮಾಣದಲ್ಲೇ ಇಟ್ಟರು. ಮತ್ತು ಅವರಿಗೆ ಪೇಮೆಂಟ್ ಸಿಸ್ಟಮನ್ನು ತಂದರು. ನೀವು ಎಷ್ಟೇ ಲೂಟಿ ಮಾಡಿ ಎಷ್ಟೇ ತಂದರೂ ಕೂಡ ನಿಮಗೆ ಇಷ್ಟೇ ಕೊಡ್ತೀವಿ ಅನ್ನೋದಿರೋದ್ರಿಂದ ಜಾಸ್ತಿ ಲೂಟಿ ಮಾಡುವ ಗೋಜಿಗೆ ಸೈನಿಕರು ಹೋಗ್ತಾ ಇರಲಿಲ್ಲ. ನಮ್ಮ ಟಾರ್ಗೆಟ್ ಶತ್ರು ಇದ್ದಾನೆ ಅಂತಂದರೆ ಶತ್ರುವನ್ನು ಸಾಯಿಸೋದಿದೆ, ಬಂದುಬಿಡೋದಿದೆ, ಇದರ ಮೇಲೇ ಜಾಸ್ತಿ ಫೋಕಸ್ ಮಾಡ್ತಾಯಿದ್ರು. ಮತ್ತು ಇಲ್ಲಿ ರೈತರೇ ಮತ್ತು ಫ್ಯಾಮಿಲಿ ಮ್ಯಾನ್ಗಳೇ ಸೈನಿಕರಾಗಿರೋದ್ರಿಂದ ಶತ್ರುವಿನ ಹೆಣ್ಮಕ್ಕಳು ಕೂಡ ಸೇಫ್ ಆಗಿರ್ತಿದ್ರು. ಶತ್ರು ಹೆದರಿ ಸಾಯ್ತಾ ಇದ್ದ, ಆದರೆ ಶತ್ರು ರಾಜ್ಯದ ಹೆಣ್ಮಕ್ಕಳಿಗೆ ಯಾರಿಗೂ ಕೂಡ ತಲೆ ಕೆಡಿಸಿಕೊಳ್ಳಬೇಕಾದ ಅವಶ್ಯಕತೆ ಇರಲಿಲ್ಲ. ಈ ರೀತಿ ಶಿವಾಜಿ ಮಹಾರಾಜರ ಸೈನ್ಯದಲ್ಲಿ ಪ್ರಜೆಗಳೇ ಸೈನಿಕರಾಗಿರೋದ್ರಿಂದ ಒಂದು ಹೆಲ್ದಿಯಾದ ವಾತಾವರಣವಿತ್ತು ಮತ್ತು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೂಡ ಸಿಗ್ತಾ ಇತ್ತು. ಮತ್ತು ಶಿವಾಜಿ ಮಹಾರಾಜರ ಉದ್ದೇಶ ಬೇರೆ ರಾಜರನ್ನು ಲೂಟಿ ಮಾಡೋದಿರಲಿಲ್ಲ. ಅವರು ಅನ್ಯಾಯವನ್ನು ತಡೆಯೋದಕ್ಕಾಗಿ ರಾಜ ಆಗಿದ್ದರು. ಸಾಮಂತವಾದವನ್ನು, ಮನುವಾದವನ್ನು, ಮೊಘಲರ ವಾದವನ್ನು ತಡೆಯೋದಕ್ಕಾಗಿ ಅವರು ರಾಜ್ಯ ಸ್ಥಾಪನೆ ಮಾಡಿದರು. ತಮ್ಮ ಜನರ ರಕ್ಷಣೆಗಾಗಿ ಅವರು ಸ್ವರಾಜ್ಯವನ್ನು ಸ್ಥಾಪನೆ ಮಾಡಿದರು. ಅದಕ್ಕಾಗಿ ಬೇರೆ ರಾಜರನ್ನು ಲೂಟಿ ಮಾಡೋದು ಅವರ ಉದ್ದೇಶ ಆಗಿರಲಿಲ್ಲ. ಅನ್ಯಾಯದ ವಿರುದ್ಧವಾಗಿ ಅವರ ಹೋರಾಟ ಆಗಿತ್ತು. ಲೂಟಿಕೋರರನ್ನು ಲೂಟಿ ಮಾಡುವುದು ಅವರ ಮುಖ್ಯ ಉದ್ದೇಶ ಆಗಿತ್ತು. ಸೂರತ್ ಲೂಟಿ ಇತಿಹಾಸದಲ್ಲಿ ತುಂಬಾ ಫೇಮಸ್ ಇದೆ, ನೀವು ಓದಿ ಗೊತ್ತಾಗ್ಬಿಡುತ್ತೆ. ಅಂದರೆ ಯಾರು ನಮ್ಮ ಜನರನ್ನು ಲೂಟಿ ಮಾಡಿ ಹೋಗಿದಾರಲ್ಲ ಅವರನ್ನು ಸುಮ್ಮನೆ ಬಿಡ್ತಾ ಇರಲಿಲ್ಲ. ಅವರು 10-20 ವರ್ಷ ಕಳೆದಿದ್ರು ಕೂಡ ಹೋಗಿ ಲೂಟಿ ಮಾಡ್ಕೊಂಡ್ಬಿಟ್ಟು ಎಷ್ಟು ಲೂಟಿ ಮಾಡಿದಾರಲ್ಲ ಅದರ 10 ಪಟ್ಟು ವಸೂಲಿ ಮಾಡ್ಕೊಂಡು ಬರ್ತಾಯಿದ್ರು. ಸೊ ಅನ್ಯಾಯದ ವಿರುದ್ಧವಾಗಿ ಹೋರಾಡ್ತಾ ಇದ್ರು. ಲೂಟಿಕೋರರನ್ನು ಲೂಟಿ ಮಾಡುವುದಕ್ಕಾಗಿ ಇವರು ಸೈನ್ಯ ಇತ್ತು. ಇವರ ಹತ್ರ ದೊಡ್ಡ ಫುಲ್ ಟೈಮ್ ಸೈನ್ಯ ಇರಲಿಲ್ಲ, ಪ್ರಜೆಗಳೇ ಸೈನಿಕರಾಗಿ ಹೋರಾಟ ಮಾಡ್ತಾಯಿದ್ರು. ನಂಬರ್ 7, ಪ್ರೊಟೆಕ್ಷನ್ ಆಫ್ ಲೋಕಲ್ ಬಿಸ್ನೆಸಸ್, ಸ್ಥಾನೀಯ ವ್ಯಾಪಾರಗಳ ರಕ್ಷಣೆ. ಛತ್ರಪತಿ ಶಿವಾಜಿ ಮಹಾರಾಜರು ಬರೀ ರಾಜನಾಗಿ ಎಲ್ಲೋ ಒಂದು ಕಡೆ ಕುತ್ಕೊಂಡ್ಬಿಟ್ಟು ದರ್ಬಾರ್ ನಡೆಸ್ತಾ ಇರಲಿಲ್ಲ. ಅವರು ತಮ್ಮ ಪ್ರಜೆಗಳ ರಕ್ಷಣೆಗಾಗಿ ಬಹಳಷ್ಟು ಯೋಚನೆ ಮಾಡ್ತಾಯಿದ್ರು. ತಮ್ಮ ರಾಜ್ಯದ ವ್ಯಾಪಾರಿಗಳಿಗೆ ಮೋಸ ಆಗಬಾರ್ದು, ಅವರು ಲಾಸಿಗೆ ಹೋಗಬಾರ್ದು ಅನ್ನೋದರ ಬಗ್ಗೆ ಕೂಡ ಅವರು ಕಾಳಜಿಯನ್ನು ವಹಿಸಿದ್ರು. ಮಹಾರಾಷ್ಟ್ರದಲ್ಲಿ ಸಂಗಮೇಶ್ವರ ಅಂತ ಬರುತ್ತೆ ರತ್ನಾಗಿರಿ ಡಿಸ್ಟಿಕ್ಕಲ್ಲಿ. ಸೊ ಅಲ್ಲಿ ವಿದೇಶಿಗರು ಅಂದರೆ ಪೋರ್ಚುಗೀಸರು ಮತ್ತು ಡಚ್ಚರು ತಮ್ಮ ವಿದೇಶಿ ವಸ್ತುಗಳನ್ನ ತಂದು ಮಾರಾಟ ಮಾಡ್ತಾಯಿದ್ರು. ಅದರಲ್ಲಿ ಉಪ್ಪನ್ನು ಕೂಡ ತಂದು ಮಾರಾಟ ಮಾಡ್ತಾಯಿದ್ರು. ಸೊ ಅವರು ಅಲ್ಲಿ ಮಾರಾಟ ಮಾಡೋದ್ರಿಂದ ಲೋಕಲ್ ಬಿಸ್ನೆಸ್ ಮ್ಯಾನ್ಗಳಿಗೆ ನಷ್ಟ ಆಗ್ತಾಯಿತ್ತು. ಅದಕ್ಕಾಗಿ ಅವರು ಬೇರೆ ದೇಶದಿಂದ ಆಮದಾಗಿ ಬರ್ತಾ ಇರುವ ಎಲ್ಲ ಸರಕುಗಳ ಮೇಲೆ ಟ್ಯಾಕ್ಸನ್ನು ಹೇರಿದ್ರು. ಅಂದರೆ ನಮ್ಮ ಜನರ ಪ್ರಾಡಕ್ಟ್ಗಳೆಲ್ಲವೂ ಕೂಡ ಸಸ್ತಾ ರೇಟಿಗೆ ಸಿಗಬೇಕು, ನಮ್ಮ ಜನ ನಮ್ಮವರ ವಸ್ತುಗಳನ್ನೇ ಖರೀದಿ ಮಾಡಬೇಕು, ನಮ್ಮವರ ಹೊಟ್ಟೆ ತುಂಬಿದ ನಂತರ ವಿದೇಶಿಗಳ ಹೊಟ್ಟೆ ತುಂಬಬೇಕು.
ಈ ಒಂದು ದೃಷ್ಟಿಕೋನದಿಂದ ಅವರು ಹೊರದೇಶದಿಂದ ಬರುವ ಉಪ್ಪಿನ ಮೇಲೆ ಎಲ್ಲ ಸರಕುಗಳ ಮೇಲೆ ಟ್ಯಾಕ್ಸನ್ನು ಹೇರಿದ್ರು, ಡಬಲ್ ಟ್ಯಾಕ್ಸನ್ನು ಹಾಕಿದ್ರು. ಅಂದರೆ ಅವರೊಬ್ಬ ಇಂಟೆಲಿಜೆಂಟ್ ಬಿಸ್ನೆಸ್ ಮ್ಯಾನ್ ಕೂಡ ಆಗಿದ್ದರು. ನಂಬರ್ 8, ಪ್ರೊಹಿಬಿಷನ್ ಆಫ್ ಟ್ರೇಡ್, ಗುಲಾಮರ ವ್ಯಾಪಾರ ನಿಷೇಧ. ಛತ್ರಪತಿ ಶಿವಾಜಿ ಮಹಾರಾಜರ ಸ್ವರಾಜ್ಯದಲ್ಲಿ ಗುಲಾಮರ ವ್ಯಾಪಾರವನ್ನು ಅವರು ನಿರ್ಬಂಧಿಸಿದ್ರು. ಮೊಘಲರಷ್ಟೇ ಅಲ್ಲ, ಬಹಳಷ್ಟು ಹಿಂದೂ ರಾಜ ಮಹಾರಾಜರು ಕೂಡ ಗುಲಾಮರ ವ್ಯಾಪಾರಕ್ಕಾಗಿ ಅನುಮತಿಯನ್ನು ಕೊಟ್ಟಿದ್ದರು. ಇವರು ಸ್ವತಃ ಬೇರೆ ರಾಜ್ಯದ ಮೇಲೆ ದಾಳಿ ಮಾಡಿ ಅಲ್ಲಿರುವ ರಾಜನನ್ನು ಸಾಯಿಸಿ ಅವನ ಹೆಂಡತಿಯರನ್ನು ಕರ್ಕೊಂಡ್ಬಂದ್ಬಿಟ್ಟು ತಮ್ಮ ಅರಮನೆಯಲ್ಲಿ ಇಟ್ಕೊತಾ ಇದ್ರು. ಮತ್ತು ಅಲ್ಲಿರುವ ಎಲ್ಲ ಹೆಣ್ಮಕ್ಕಳನ್ನು ತಂದು ಇಲ್ಲಿ ವೇಶ್ಯಾವಟಿಕೆ ಮಾಡಿಸಿ ಸುವರ್ಣಯುಗವನ್ನು ಸ್ಥಾಪನೆ ಮಾಡಿಸಿದ್ದೀವಿ ಅಂತೇಳಿ ದರಿದ್ರತೆಯನ್ನೇ ಹೆಮ್ಮೆಯಿಂದ ಹೇಳ್ಕೊಂಡು ತಿರುಗಾಡ್ತಾ ಇದ್ರು. ಆದರೆ ಶಿವಾಜಿ ಮಹಾರಾಜರು ಇದಕ್ಕೆಲ್ಲವನ್ನು ಕೂಡ ಬ್ರೇಕ್ ಹಾಕಿದ್ರು. ಶಿವಾಜಿ ಮಹಾರಾಜರ ಸ್ವರಾಜ್ಯದಲ್ಲಿ ಜನರನ್ನು ಗುಲಾಮರಂತೆ ಮಾರಾಟ ಮಾಡುವ ಅವಕಾಶ ಇರಲಿಲ್ಲ. ಹೆಣ್ಮಕ್ಕಳನ್ನು ಕೂಡ ಮಾರಾಟ ಮಾಡೋಂಗಿಲ್ಲ, ಗಂಡ್ಮಕ್ಕಳನ್ನು ಕೂಡ ಮಾರಾಟ ಮಾಡೋಂಗಿಲ್ಲ. ಸೊ ಗುಲಾಮರ ವ್ಯಾಪಾರಕ್ಕೆ ಅವರು ಸಂಪೂರ್ಣ ನಿಷೇಧ ಹೇರಿಬಿಟ್ಟು ಎಷ್ಟು ಜನ ಗುಲಾಮರಿದ್ದರೂ ಅವರಿಗೆಲ್ಲರಿಗೂ ಕೂಡ ಬಿಡುಗಡೆಯನ್ನು ಕೊಟ್ಟರು, ಮುಕ್ತಿಯನ್ನು ಮಾಡಿಸ್ಬಿಟ್ರು. ನೀವು ಕೂಡ ಮನುಷ್ಯರಿದ್ದೀರಿ, ಮನುಷ್ಯರ ಥರ ಬದುಕೋಗಿ ಅಂತೇಳಿ ಬಿಟ್ಟುಬಿಟ್ರು. ಅವರನ್ನು ಸಮಾಜಕ್ಕೆ ತಂದರು ಮತ್ತೆ ವಾಪಸ್ಸು. ಆದರೆ ಮಿಕ್ಕ ರಾಜರು ಏನು ಮಾಡ್ತಾಯಿದ್ರು, ಗುಲಾಮರನ್ನು ಮಾರಾಟ ಮಾಡ್ತಾಯಿದ್ರು. ಯಾಕಂದರೆ ಈ ಕ್ರಿಮಿನಲ್ಗಳಿಂದ ಅವರಿಗೆ ದುಡ್ಡು ಕಮಿಷನ್ ಬರ್ತಾ ಇತ್ತಲ್ಲ, ರಾಜರು ಸಾಮಂತರು ಎಲ್ಲರೂ ಕೂಡ ಲೂಟಿನೇ ಮಾಡ್ತಾಯಿದ್ರು. ಆದರೆ ಶಿವಾಜಿ ಮಹಾರಾಜರಲ್ಲಿ ಮಾನವೀಯತೆ ಇತ್ತು, ಉನ್ನತವಾದ ಆಚಾರ ವಿಚಾರಗಳಿದ್ವು. ಇವೆಲ್ಲವನ್ನು ಅವರ ತಾಯಿಯಿಂದ ಅವರು ಕಲ್ತಿದ್ರು. ಅದಕ್ಕಾಗಿ ಅವರು ಗುಲಾಮರ ವ್ಯಾಪಾರವನ್ನು ಯಾವುದೇ ಮುಲಾಜಿಲ್ಲದೆ ನಿಷೇಧ ಮಾಡಿದರು. ಯಾರು ತಮ್ಮ ಟೈಮನ್ನು ದುಡ್ಡಿನಂತೆ ಖರ್ಚು ಮಾಡ್ತಾರೋ ದುಡ್ಡು ಅವರ ಹತ್ರ ನೀರಿನಂತೆ ಹರಿದು ಬರುತ್ತೆ. ಅದಕ್ಕಾಗಿ ನೀವು ನಿಮ್ಮ ಲೈಫಲ್ಲಿ ನಿಮ್ಮ ಟೈಮನ್ನು ಸರಿಯಾಗಿ ಮ್ಯಾನೇಜ್ ಮಾಡೋದನ್ನು ಕಲಿಬೇಕು. ಒಂದು ವೇಳೆ ನಿಮಗೇನಾದರೂ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ ಈಗಲೇ ನೀವು roaringbusinessschool.comಗೆ ವಿಸಿಟ್ ಮಾಡಿ ಮತ್ತು ನನ್ನ ಆನ್ಲೈನ್ ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಎನ್ರೋಲ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ನಂಬರ್ 9, ಹಿ ವಾಸ್ ನಾಟ್ ಬಿಗೋಟೆಡ್, ಅವರು ಧರ್ಮಾಂಧರಾಗಿರಲಿಲ್ಲ. ಛತ್ರಪತಿ ಶಿವಾಜಿ ಮಹಾರಾಜರು ಧರ್ಮಾಂಧರಾಗಿರಲಿಲ್ಲ. ಅವರು ತಮ್ಮ ಧರ್ಮವನ್ನು ಪಾಲನೆ ಮಾಡ್ತಾಯಿದ್ರು. ತಮ್ಮ ಧರ್ಮದ ಮೇಲೆ ಅವರಿಗೆ ಭಕ್ತಿ ಇತ್ತು. ಅವರು ಕೂಡ ದೇವರನ್ನು ಅಂದರೆ ತನ್ನ ಕುಲದೇವಿಯಾದ ಅಂಬಾಭವಾನಿಯನ್ನು ನಂಬ್ತಾ ಇದ್ರು, ಪೂಜೆ ಮಾಡ್ತಾಯಿದ್ರು, ಶಿವನನ್ನು ಪೂಜೆ ಮಾಡ್ತಾಯಿದ್ರು. ಆದರೆ ಅವರೆಲ್ಲೂ ಕೂಡ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳುವ ಪ್ರಯತ್ನವನ್ನು ಮಾಡಿರಲಿಲ್ಲ. ಅವರು ಒಂದು ಸ್ಪಷ್ಟ ಆದೇಶವನ್ನು ಕೊಟ್ಬಿಟ್ಟಿದ್ರು, ನಿಮಗೆ ಯಾವ ಧರ್ಮ ಇಷ್ಟನೋ, ನಿಮಗೆ ಯಾವ ದೇವರ ಮೇಲೆ ನಂಬಿಕೆ ಇದೆಯೋ ಆ ದೇವರನ್ನು ಪೂಜಿಸಿ ಆ ಧರ್ಮವನ್ನು ಫಾಲೋ ಮಾಡಿ ಅಂತೇಳಿ ಅವರು ಸ್ಪಷ್ಟ ಆದೇಶವನ್ನು ಕೊಟ್ಬಿಟ್ಟಿದ್ರು. ನಾನು ಹಿಂದೂ ಆಗಿರುವೆ, ನೀವೆಲ್ಲರೂ ಕೂಡ ಹಿಂದೂ ಆಗಬೇಕು, ನೀವೆಲ್ಲರೂ ಕೂಡ ಹಿಂದೂ ಧರ್ಮಕ್ಕೆ ಮತಾಂತರ ಆಗಬೇಕು ಅಂಥೇಳಿ ಬೇರೆಯವರ ಕತ್ತಿನ ಮೇಲೆ ತಲವಾರನ್ನು ಇಟ್ಬಿಟ್ಟು ಅವರು ಈ ರೀತಿ ಧರ್ಮವನ್ನು ಹೇರುವ ಧರ್ಮದ್ರೋಹಿ ಕೆಲಸವನ್ನು, ಹೇಡಿ ಕೆಲಸವನ್ನು ಅವರು ಯಾವತ್ತೂ ಮಾಡಲಿಲ್ಲ. ಬೇರೆ ಮುಸ್ಲಿಂ ರಾಜರು ಬಹಳಷ್ಟು ಮಂದಿರಗಳನ್ನು ಕೆಡವಿದ ಉದಾಹರಣೆಗಳು ನಿಮಗೆ ಸಿಗ್ತವೆ. ಮತ್ತು ಎಷ್ಟೋ ಹಿಂದೂ ರಾಜರೇ ಬೇರೆ ಮಸೀದಿಗಳನ್ನು ಕೆಡವಿದ್ದಾರೆ ಮತ್ತು ಹಿಂದೂ ರಾಜರಾಗಿದ್ದುಕೊಂಡ್ಬಿಟ್ಟು ಹಿಂದೂ ಮಂದಿರಗಳನ್ನೇ ಲೂಟಿ ಮಾಡಿದ್ದಾರೆ. ಇತಿಹಾಸದಲ್ಲಿ ಉದಾಹರಣೆಗಳಿವೆ. ಆದರೆ ಛತ್ರಪತಿ ಶಿವಾಜಿ ಮಹಾರಾಜರು ಯಾವತ್ತೂ ಕೂಡ ಧಾರ್ಮಿಕ ಸ್ಥಾನಗಳ ಮೇಲೆ ಹಲ್ಲೆ ಮಾಡಲಿಲ್ಲ. ಒಂದು ಕೂಡ ಅವರು ಮಸ್ಜಿದನ್ನು ಕೆಡವಲಿಲ್ಲ. ಸೊ ಅಷ್ಟರ ಮಟ್ಟಿಗೆ ಅವರು ತಮ್ಮ ಸ್ವರಾಜ್ಯದಲ್ಲಿ ಎಲ್ರಿಗೂ ಕೂಡ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದರು. ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಸೈನ್ಯದಲ್ಲಿ ಬರೀ ಹಿಂದೂಗಳಷ್ಟೇ ಇರಲಿಲ್ಲ, ಬರೀ ಮರಾಠರಷ್ಟೇ ಇರಲಿಲ್ಲ. ಅವರು ಮನುವಾದವನ್ನು ಧಿಕ್ಕರಿಸಿ ದಲಿತರಿಗೂ ಕೂಡ ತಮ್ಮ ಸೈನ್ಯದಲ್ಲಿ ಕೆಲಸ ಕೊಟ್ಟಿದ್ದರು. ದಲಿತರನ್ನು ಸೀದಾ ಅವರು ಕಿಲ್ಲೆಯ ಕಾವಲಿಗೆ ನೇಮಿಸ್ತಾ ಇದ್ರು, ಕಿಲ್ಲೆದಾರ್ ಮಾಡ್ತಾಯಿದ್ರು, ಸುಬೇದಾರ್ ಮಾಡಿಸ್ತಾಯಿದ್ರು. ಸೊ ಅವರು ಜಾತೀಯತೆ ಯಾವತ್ತೂ ಮಾಡಲಿಲ್ಲ, ಧರ್ಮದ ದಂಗಲುಗಳನ್ನು ಮಾಡಲಿಲ್ಲ. ಅವರ ಹೋರಾಟ ಸ್ಪಷ್ಟವಾಗಿ ಅನ್ಯಾಯದ ವಿರುದ್ಧವಾಗಿಯೇ ಇತ್ತು. ಅವರು ಬೇರೆ ಯಾವುದೇ ಧರ್ಮದ ವಿರುದ್ಧವಾಗಿ ಹೋರಾಟ ಮಾಡಲಿಲ್ಲ. ಆದರೆ ಬಹಳಷ್ಟು ಜನ ಇವತ್ತು ಮುಖ್ಯವಾಗಿ ಹೇಳಬೇಕಪ್ಪ ಅಂತಂದರೆ BJPಗರು ಶಿವಾಜಿ ಮಹಾರಾಜರು ಮುಸ್ಲಿಂ ವಿರೋಧಿಯಾಗಿದ್ದರು ಅಂತ ಬಿಂಬಿಸೋಕೆ ಪ್ರಯತ್ನ ಪಡ್ತಾರೆ. ಇನ್ನು ಕಾಂಗ್ರೆಸ್ಸಿಗರು ಶಿವಾಜಿ ಮಹಾರಾಜರು ಬ್ರಾಹ್ಮಣರ ವಿರೋಧಿಯಾಗಿದ್ದರು ಅಂತೇಳಿ ಬಿಂಬಿಸೋಕೆ ಪ್ರಯತ್ನ ಪಡ್ತಾರೆ. ಆದರೆ ಇವೆಲ್ಲವೂ ಕೂಡ ಶುದ್ಧ ಸುಳ್ಳುಗಳಾಗಿವೆ. ಇದಕ್ಕೆ ನಿಮಗೆ ಪ್ರೂಫನ್ನು ಕೊಡಬೇಕಪ್ಪ ಅಂತಂದರೆ ಛತ್ರಪತಿ ಶಿವಾಜಿ ಮಹಾರಾಜರ ಸೈನ್ಯದಲ್ಲಿ ಎಷ್ಟೋ ಜನ ಮುಸ್ಲಿಂ ಅಧಿಕಾರಿಗಳಿದ್ದರು, ಸೇನಾಧಿಪತಿಗಳಿದ್ದರು, ಬಾಡಿಗಾರ್ಡ್ಸ್ಗಳು ಕೂಡ ಇದ್ದರು. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ ಶಿವಾಜಿ ಮಹಾರಾಜರ ತೋಪ್ಖಾನೆಯ ಸರ್ದಾರ ಇಬ್ರಾಹಿಂ ಖಾನ್ ಇದ್ದ. ತೋಪ್ಖಾನೆ ಅಂತಂದರೆ ಒಂದು ಸೈನ್ಯದ ಮುಖ್ಯ ಶಕ್ತಿ, ಅದು ತೋಪುಗಳು. ಅದರ ಕಂಟ್ರೋಲ್ ಕೂಡ ಇಬ್ರಾಹಿಂ ಖಾನನನ್ನು ನೇಮಿಸಿ ಅವನ ಕೈಗೆ ಕೊಟ್ಟಿದ್ರು ಅವರು. ಶಿವಾಜಿ ಮಹಾರಾಜರ ನೌಕಾಸೇನೆಯ ಓರ್ವ ಮುಖ್ಯಸ್ಥ ದೌಲತ್ ಖಾನ್ ಆಗಿದ್ದ. ರತ್ನಾಗಿರಿ ಸೈಡ್ನಲ್ಲಿ ಅವರು ನೌಕಾ ಸೈನ್ಯವನ್ನು ಸ್ಥಾಪನೆ ಮಾಡಿದ್ರು. ಶಿವಾಜಿ ಮಹಾರಾಜರಿಗೆ ಫಾದರ್ ಆಫ್ ಇಂಡಿಯನ್ ನೇವಿ ಅಂತ ಕರೀತಾರೆ. ನೌಕಾದಳವನ್ನು ಅವರು ಮುಂದಾಲೋಚನೆ ಮಾಡಿ ಸ್ಥಾಪನೆ ಮಾಡಿದ್ರು.
ಇನ್ನು ಶಿವಾಜಿ ಮಹಾರಾಜರ ಬಾಡಿ ಗಾರ್ಡ್ಸ್ಗಳಲ್ಲಿ ಒಬ್ಬ ಮುಸ್ಲಿಂ ಇದ್ದ, ಅವನ ಹೆಸರು ಏನಪ್ಪ ಅಂತಂದರೆ ಮದಾರಿ ಮೆಹತಕ್. ಇನ್ನು ಪನಾಳದಲ್ಲಿ ಶಿವಾಜಿ ಮಹಾರಾಜರು ಲಾಕ್ ಆದಾಗ ಶಿವಾಜಿ ಮಹಾರಾಜರ ರಕ್ಷಣೆಗಾಗಿ ಮೊದಲು ಪ್ರಾಣವನ್ನು ತ್ಯಾಗ ಮಾಡಿದ ಓರ್ವ ಸೈನಿಕ ಯಾರಾಗಿದ್ದರು, ಮುಸ್ಲಿಮರಾಗಿದ್ದರು. ಅವನ ಹೆಸರು ಸಿದ್ದಿ ಹಿಲಾಲ್. ಇದನ್ನು ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿರುವೆ. ಇನ್ನು ಶಿವಾಜಿ ಮಹಾರಾಜರನ್ನು ಮೊಘಲರು ಆಗ್ರಾದ ಕೋಟೆಯಲ್ಲಿ ಬಂಧಿಸಿಟ್ಟಾಗ ಅಲ್ಲಿಂದ ಇವರಿಗೆ ಎಸ್ಕೇಪ್ ಆಗೋಕ್ಕೆ ಸಹಾಯ ಮಾಡಿದವರಲ್ಲೂ ಕೂಡ ಮುಸ್ಲಿಮರೇ ಇದ್ದರು. ಸೊ ಛತ್ರಪತಿ ಶಿವಾಜಿ ಮಹಾರಾಜರ ಸೈನ್ಯದಲ್ಲಿ ಈ ರೀತಿ ಮುಸ್ಲಿಮರನ್ನು ಕೂಡ ಅವರು ನೇಮಕ ಮಾಡಿಕೊಂಡಿದ್ದರು. ನಾನು ಹೇಳಿದ್ನಲ್ಲ, ಅವರು ಧರ್ಮಾಂಧರಾಗಿರಲಿಲ್ಲ, ಅವರು ಧರ್ಮ ಸಹಿಷ್ಣುವಾಗಿದ್ದರು. ಅವರ ಹೋರಾಟ ಅನ್ಯಾಯವನ್ನು ಮಾಡುವವರ ಮೇಲಿತ್ತು. ಶಿವಾಜಿ ಮಹಾರಾಜರು ಸ್ಟಾರ್ಟಿಂಗಲ್ಲಿ ಫಸ್ಟು ಮರಾಠರನ್ನೇ ಹೊಡಿತಾರೆ. ಅದಾದ ನಂತರ ಕೆಲವೊಂದಿಷ್ಟು ಬ್ರಾಹ್ಮಣರು ಮೊಘಲರ ಚಮಚಾಗಿರಿ ಮಾಡ್ತಾರೆ, ಅವರನ್ನು ಕೂಡ ಹೊಡಿತಾರೆ. ಅದಾದ ನಂತರ ಮೊಘಲರನ್ನು, ಆದಿಲ್ ಶಾಹಿಗಳನ್ನು ಯಾರು ಅನ್ಯಾಯವನ್ನು ಮಾಡ್ತಾರೋ, ಯಾರು ಅವರ ಸ್ವರಾಜ್ಯದ ಕಡೆಗೆ ಕೆಟ್ಟ ಕಣ್ಣಿನಿಂದ ನೋಡ್ತಾರೋ ಅವರನ್ನು ಅವರು ಬಿಡ್ತಾ ಇರಲಿಲ್ಲ, ಖತಮೆ ಮಾಡ್ತಾಯಿದ್ರು. ಇವರು ಮುಸ್ಲಿಂ ಇದ್ದಾರೆ, ಇವರನ್ನು ಹೊಡಿಬೇಕು, ಇವರು ಮರಾಠರಿದ್ದಾರೆ, ನಮ್ಮ ಜಾತಿಯವರಿದ್ದಾರೆ, ಇವರನ್ನು ಬಿಡಬೇಕು ಅನ್ನೋ ಏನು ಸಿದ್ಧಾಂತ ಇರಲಿಲ್ಲ. ಅವನು ಕ್ರಿಮಿನಲ್ ಇದ್ದಾನ, ಭ್ರಷ್ಟ ದುಷ್ಟ ರೇಪಿಸ್ಟ್ ಇದ್ದಾನ, 100% ಹೊಡಿತಾ ಇದ್ರು. ಜಾತಿ ನೋಡಿ ಧರ್ಮ ನೋಡಿ ಹೊಡೆಯೋದು ಬಿಡೋದು ಈ ಥರ ಮಾಡ್ತಾ ಇರಲಿಲ್ಲ. ಯಾವನು ಭ್ರಷ್ಟ ದುಷ್ಟ ರೇಪಿಸ್ಟ್ ಇದ್ದಾನಲ್ಲ, ಫಿನಿಶ್. ಜಾತೀಯತೆ ಧರ್ಮಾಂಧತೆ ಅವರು ಮಾಡ್ತಾ ಇರಲಿಲ್ಲ. ನಿಮಗೆ ಮತ್ತೊಂದು ಬೆಸ್ಟ್ ಎಕ್ಸಾಂಪಲನ್ನು ಕೊಡಬೇಕಪ್ಪ ಅಂತಂದರೆ ಅಫ್ಜಲ್ ಖಾನನ ವಧೆ. ಈ ಅಫ್ಜಲ್ ಖಾನ್ ಬಿಜಾಪುರದಿಂದ ಪ್ರತಾಪ್ಗಢ ಕೋಟೆಗೆ ಬಂದುಬಿಟ್ಟು ಶಿವಾಜಿ ಮಹಾರಾಜರನ್ನು ಮಾತುಕತೆಗೆ ಕರೆಯುವ ಒಂದು ನೆಪದಲ್ಲಿ ಮರ್ಡರ್ ಮಾಡುವ ಪ್ಲ್ಯಾನನ್ನು ಹಾಕ್ಕೊಂಡು ಬಂದಿರ್ತಾನೆ. ಮತ್ತು ಈ ಅಫ್ಜಲ್ ಖಾನನ ವಕೀಲ ಯಾರು ಇರ್ತಾರಪ್ಪ ಅಂತಂದರೆ ಓರ್ವ ಹಿಂದೂ ಬ್ರಾಹ್ಮಣನಿರ್ತಾನೆ. ಅವನ ಹೆಸರು ಏನಪ್ಪ ಅಂತಂದರೆ ಕೃಷ್ಣ ಭಾಸ್ಕರ್ ಕುಲಕರ್ಣಿ. ಇವನಿಗೆ ಕೃಷ್ಣ ಪಂಡಿತ್ ಅಂತಲೂ ಕೂಡ ಕರೀತಾರೆ ಕೆಲವೊಂದಿಷ್ಟು ಜನ. ಇವನು ಈ ಅಫ್ಜಲ್ ಖಾನನ ಜೊತೆಗೆ ಸೇರಿಬಿಟ್ಟು ಶಿವಾಜಿ ಮಹಾರಾಜರನ್ನು ಮರ್ಡರ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿಕೊಂಡು ಬಂದಿರ್ತಾನೆ. ಇಲ್ಲಿ ನೋಡಿ, ಶಿವಾಜಿ ಮಹಾರಾಜರು ಯಾರನ್ನೂ ಕೂಡ ದುಡ್ಡು ಕೊಟ್ಟು ಇಟ್ಕೊಂಡಿರಲಿಲ್ಲ, ಜಾತಿ ಧರ್ಮವನ್ನು ನೋಡಿ ಇಟ್ಕೊಂಡಿರಲಿಲ್ಲ. ಅವರ ಉದ್ದೇಶ ಕ್ಲಿಯರ್ ಆಗಿತ್ತು, ಸ್ವರಾಜ್ಯ ಸ್ಥಾಪನೆ ಮಾಡೋದಿದೆ, ಜನರ ರಕ್ಷಣೆ ಮಾಡೋದಿದೆ. ಸೊ ಅದಕ್ಕಾಗಿ ಶಿವಾಜಿ ಮಹಾರಾಜರ ಹತ್ರ ಜನ ಪ್ರೀತಿ ಅಭಿಮಾನದಿಂದ ಬರ್ತಾಯಿದ್ರು, ದುಡ್ಡಿಗಾಗಿ ಸಂಬಳಕ್ಕಾಗಿ ಬರ್ತಾ ಇರಲಿಲ್ಲ. ಈ ಕೃಷ್ಣ ಭಾಸ್ಕರ್ ಕುಲಕರ್ಣಿ ದುಡ್ಡಿಗಾಗಿ ಈ ಅಫ್ಜಲ್ ಖಾನನ ಜೊತೆಗೆ ಹೋಗಿದ್ದ. ಬಟ್ ಶಿವಾಜಿ ಮಹಾರಾಜರ ಹತ್ರ ಇರೋರು ಯಾರು ಕೂಡ ದುಡ್ಡಿಗಾಗಿರಲಿಲ್ಲ, ಪ್ರೀತಿ ಅಭಿಮಾನಕ್ಕಾಗಿದ್ದರು. ಶಿವಾಜಿ ಮಹಾರಾಜರು ನಮ್ಮವರು, ಸ್ವರಾಜ್ಯ ನಮ್ಮದು, ನಮ್ಮ ರಕ್ಷಣೆ ಅಂತೇಳಿ ಬಂದಿದ್ದರು. ಸೊ ಶಿವಾಜಿ ಮಹಾರಾಜರಿಗೆ ಚೆನ್ನಾಗಿ ಗೊತ್ತಿತ್ತು ಯಾವಾಗ ತಲೆ ಉಪಯೋಗಿಸಬೇಕು, ಯಾವಾಗ ತಲವಾರು ಉಪಯೋಗಿಸಬೇಕು ಅಂತೇಳಿ. ಅದಕ್ಕಾಗಿ ಅವರು ಹುಲಿ ಉಗುರುಗಳನ್ನು ಹಾಕೊಂಡ್ಬಿಟ್ಟು ಎಲ್ಲ ಪ್ಲ್ಯಾನಿಂಗ್ ಮಾಡ್ಕೊಂಡೇ ಬಂದಿದ್ದರು. ಯಾವಾಗ ಈ ಅಫ್ಜಲ್ ಖಾನ್ ಶಿವಾಜಿ ಮಹಾರಾಜರ ಮೇಲೆ ಅಟ್ಯಾಕ್ ಮಾಡ್ತಾನೋ ಆವಾಗ ಅವರು ಹುಲಿ ಉಗುರಿನಿಂದ ಅಫ್ಜಲ್ ಖಾನನ ಹೊಟ್ಟೆಯನ್ನು ಹರಿದುಬಿಟ್ಟು ಅವನ ವಧೆಯನ್ನು ಮಾಡ್ತಾರೆ. ಆವಾಗ ಈ ಕೃಷ್ಣ ಭಾಸ್ಕರ್ ಕುಲಕರ್ಣಿಗೆ ಹೊಟ್ಟೆ ಉರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಶಿವಾಜಿ ಮಹಾರಾಜರ ಹಿಂದಿನಿಂದ ಹೋಗಿ ಅಟ್ಯಾಕ್ ಮಾಡ್ತಾನೆ ಇವನು. ಸೊ ಅವರು ಫಸ್ಟ್ ಟೈಮ್ ಕ್ಷಮಿಸಿಬಿಡ್ತಾರೆ, ಬ್ರಾಹ್ಮಣನ ಹತ್ಯೆ ಮಾಡಬಾರ್ದು ಅಂತೇಳಿ ಎಕ್ಸ್ಕ್ಯೂಸ್ ಕೊಡ್ತಾರೆ. ಆದರೂ ಕೂಡ ಇವನು ಕೇಳಲ್ಲ, ಅದಕ್ಕಾಗಿ ಅವನು ತಲೆ ತೆಗಿತಾರೆ. ಸೊ ನಿಮಗೆ ಎಲ್ಲರೂ ಕೂಡ ಅಫ್ಜಲ್ ಖಾನನ ಬಗ್ಗೆ ಮಾತ್ರ ಹೇಳ್ತಾರೆ, ಆದರೆ ಈ ಕುಲಕರ್ಣಿಯ ಬಗ್ಗೆ ಹೇಳಲ್ಲ, ಮುಚ್ಚಿಡ್ತಾರೆ ಬೇಕಂತಲೇ. ಯಾಕೆ ಮುಚ್ಚಿಡ್ತಾರೆ? BJPಯವರು ಅಫ್ಜಲ್ ಖಾನನನ್ನು ತೋರಿಸ್ಬಿಟ್ಟು ನಿಮಗೆ ಶಿವಾಜಿ ಮಹಾರಾಜರು ಮುಸ್ಲಿಂ ವಿರೋಧಿಯಾಗಿದ್ದರು ಅಂತೇಳಿ ಬಿಂಬಿಸೋಕೆ ಹೊಡ್ತಾರೆ. ಇನ್ನು ಕಾಂಗ್ರೆಸ್ಸಿಗರು ಏನು ಮಾಡ್ತಾರಪ್ಪ ಅಂತಂದರೆ ಅಫ್ಜಲ್ ಖಾನನನ್ನು ಮುಚ್ಚಿಟ್ಬಿಟ್ಟು ಶಿವಾಜಿ ಮಹಾರಾಜರು ಈ ಕುಲಕರ್ಣಿ ಹತ್ಯೆ ಮಾಡಿದ್ರು, ಅದಕ್ಕಾಗಿ ಅವರು ಬ್ರಾಹ್ಮಣ ವಿರೋಧಿಯಾಗಿದ್ದರು ಅಂಥೇಳಿ ಬಿಂಬಿಸೋಕ್ಕೆ ಹೊಡ್ತಾರೆ. ಆದರೆ ಶಿವಾಜಿ ಮಹಾರಾಜರು ಜಾತ್ಯತೀತವಾಗಿದ್ದರು, ಧರ್ಮಾತೀತವಾಗಿದ್ದರು. ಅವರು ಅಂಧಭಕ್ತರಾಗಿರಲಿಲ್ಲ, ಧರ್ಮಾಂಧರಾಗಿರಲಿಲ್ಲ. ಅವರು ಧರ್ಮ ನಿರಪೇಕ್ಷರಾಗಿದ್ದರು. ತಮ್ಮ ಧರ್ಮವನ್ನು ಪ್ರೀತಿಸ್ತಾ ಇದ್ದರು, ಪ್ರೇಮಿಸ್ತಾ ಇದ್ದರು, ಪೂಜಿಸ್ತಾ ಇದ್ದರು. ಬೇರೆಯವರ ಧರ್ಮಕ್ಕೆ ಗೌರವ ಕೊಡೋದು ಕೂಡ ಅವ್ರಿಗೆ ಗೊತ್ತಿತ್ತು. ಶಿವಾಜಿ ಮಹಾರಾಜರು ತಮ್ಮ ಸೈನಿಕರಿಗೆ ಮತ್ತೊಂದು ಆದೇಶವನ್ನು ಕೊಟ್ಟಿದ್ದರು. ನೀವು ಮೊಘಲರ ಮೇಲೆ ಅಟ್ಯಾಕ್ ಮಾಡೋದಿರಲಿ ಅಥವಾ ಆದಿಲ್ ಶಾಹಿಗಳ ಮೇಲೆ ಅಟ್ಯಾಕ್ ಮಾಡೋದಿರಲಿ, ಅಲ್ಲೇನಾದರೂ ಮಸೀದಿ ಇದ್ದರೆ ಅಲ್ಲಿ ಅಟ್ಯಾಕ್ ಮಾಡಬೇಡಿ ಅಂತ ಹೇಳಿ ಆದೇಶ ಕೊಡ್ತಾಯಿದ್ರು. ಮತ್ತು ನಿಮಗೇನಾದರೂ ತಪ್ಪಿ ಶತ್ರು ರಾಜನ ಮನೆಯಲ್ಲಿ ಕುರಾನ್ ಏನಾದರೂ ಕೈಗೆ ಸಿಕ್ಕರೆ ಅದಕ್ಕೆ ಗೌರವವನ್ನು ಕೊಡಿ. ಆ ಕುರಾನ್ ಏನಾದರೂ ಕಾಲಲ್ಲಿ ಬಿದ್ದಿದ್ದರೆ ದಾಳಿ ಮಾಡುವಾಗ ಕುರಾನನ್ನು ಎತ್ಕೊಂಡ್ಬಿಟ್ಟು ಅಲ್ಲಿರುವ ಮುಸ್ಲಿಂ ವ್ಯಕ್ತಿಗಳ ಕೈಗೆ ಕೊಡಿ. ಸೊ ಅವರು ಎಲ್ಲ ಧರ್ಮಗಳಿಗೂ ಕೂಡ ಗೌರವವನ್ನು ಕೊಡ್ತಾಯಿದ್ರು, ಸೂಫಿ ಸಂತರಿಗೂ ಕೂಡ ಗೌರವ ಕೊಟ್ಟಿದ್ದರು. ಸೊ ಸಾಕಷ್ಟು ಉದಾಹರಣೆಗಳಿವೆ. ನೀವು ಇದ್ರ ಬಗ್ಗೆ ಓದಬೇಕಪ್ಪ ಅಂತಂದರೆ ಶಿವಾಜಿ ಕೋನ್ ಹೋತಾ ಅಂಥೇಳಿ ಒಂದು ಬುಕ್ ಇದೆ, ಗೋವಿಂದ್ ಪನ್ಸಾರಿ ಅವರು ಬರೆದಿರೋದು. ಅದನ್ನು ಓದಿ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಮತ್ತೊಂದು ಟ್ರ್ಯಾಜಿಡಿಯನ್ನು ಹೇಳಬೇಕಪ್ಪ ಅಂತಂದರೆ, ಶಿವಾಜಿ ಮಹಾರಾಜರು ಇಷ್ಟೆಲ್ಲವನ್ನು ಮಾಡಿದರೂ ಕೂಡ ಮನುವಾದಿಗಳು ಮತ್ತು ಮರಾಠರಲ್ಲಿರುವ ಕೆಲವೊಂದಿಷ್ಟು ಜನ, ಅಂದರೆ ಶಾನ್ನವಕುಳಿ ಮರಾಠರಂತ ಬರ್ತಾರೆ. ಈಗ ಅವರು ಶಾನ್ನವಕುಳಿ ಆಗಿದ್ದಾರೆ. ಅವಾಗ ಒಂದು 10-16 ಕುಲಗಳು ಮಾತ್ರ ನಾವು ಶ್ರೇಷ್ಠರು ರಾಜರು ಅಂತೇಳಿ ಮೆರಿತಾ ಇದ್ರು. ಸೊ ಅವರು ಶಿವಾಜಿ ಮಹಾರಾಜರನ್ನು ಒಪ್ಕೊಳ್ಳೋಕ್ಕೆ ತಯಾರಿರಲಿಲ್ಲ ರಾಜ ಅಂತ ಹೇಳಿಬಿಟ್ಟು. ಔರಂಗಜೇಬ ಒಪ್ಕೊಂಡಿದ್ದ, ಮೊಘಲರು ಒಪ್ಕೊಂಡಿದ್ರು, ಶಿವಾಜಿ ಈಸ್ ದ ಕಿಂಗ್ ಅಂಥೇಳಿ, ಗ್ರೇಟ್ ಕಿಂಗ್ ಅಂತೇಳಿ ಒಪ್ಕೊಂಡಿದ್ರು. ಆದರೆ ಬ್ರಾಹ್ಮಣರು ಒಪ್ಕೊಳ್ಳೋಕೆ ರೆಡಿ ಇರಲಿಲ್ಲ, ಮನುವಾದಿಗಳು ಒಪ್ಕೊಳ್ಳೋಕೆ ರೆಡಿ ಇರಲಿಲ್ಲ. ಶಿವಾಜಿ ಮಹಾರಾಜರು ಶೂದ್ರರಾಗಿದ್ದಾರೆ,
ಸೊ ಅದಕ್ಕಾಗಿ ನಾವು ಅವರನ್ನು ರಾಜ ಅಂತ ಒಪ್ಪಿಕೊಳ್ಳಲ್ಲ ಅಂತೇಳಿ ಈ ರೀತಿ ಎಲ್ಲವನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಅದಕ್ಕಾಗಿ ಶಿವಾಜಿ ಮಹಾರಾಜರ ತಲೆಯಲ್ಲಿ ಬರುತ್ತೆ, ನಾನು ಕೂಡ ರಾಜ್ಯಾಭಿಷೇಕವನ್ನು ಮಾಡ್ಕೊಂಡ್ಬಿಟ್ಟು ರಾಜನಾಗಿಬಿಡುವೆ, ಈ ಪ್ರಾಬ್ಲಮ್ಮೇ ಸಾರ್ಟ್ಔಟ್ ಆಗುತ್ತೆ ಅಂತೇಳಿ. ಸೊ ಇದಕ್ಕೂ ಮುಂಚೆ ಮತ್ತೊಂದು ಘಟನೆ ಏನಾಗಿತ್ತಪ್ಪ ಅಂತಂದರೆ, ಈ ಶಿವಾಜಿ ಮಹಾರಾಜರನ್ನು ಸೆರೆ ಹಿಡಿಯೋದಕ್ಕಾಗಿ, ಬಗ್ಗು ಬಡಿಯೋದಕ್ಕಾಗಿ ಮೊಘಲರು ಮಿರ್ಜಾ ರಾಜ ಜೈಸಿಂಗ್ ಅನ್ನೋ ಓರ್ವ ರಜಪೂತನನ್ನು ಕಳಿಸ್ತಾರೆ. ಸೊ ಆವಾಗ ಶಿವಾಜಿ ಮಹಾರಾಜರ ಸೋಲಿಗಾಗಿ, ಸಾವಿಗಾಗಿ 400 ಜನ ಬ್ರಾಹ್ಮಣರು ಕೋಟಿ ಚಂಡಿ ಯಾಗವನ್ನು ಮಾಡ್ತಾರೆ, ಶಿವಾಜಿ ಮಹಾರಾಜರು ಸಾಯಲಿ ಸೋಲಿ ಅಂತೇಳಿ. ಯಾವಾಗ ಶಿವಾಜಿ ಮಹಾರಾಜರು ರಾಜ ಆಗ್ತೀನಿ ಅಂತೇಳಿ ಹೇಳ್ತಾರೋ ಆವಾಗ ಮನುವಾದಿಗಳು, ಕೆಲವೊಂದಿಷ್ಟು ಬ್ರಾಹ್ಮಣರುಗಳು ವಿರೋಧ ವ್ಯಕ್ತಪಡಿಸ್ತಾರೆ. ನೀನು ಕ್ಷತ್ರಿಯನಲ್ಲ. ಯಾಕಪ್ಪ ಅಂತಂದರೆ ಪರಶುರಾಮ್ ಇದ್ದವನು ಪೃಥ್ವಿಗೆ 21 ರೌಂಡ್ ಪ್ರದಕ್ಷಿಣೆ ಹಾಕಿಬಿಟ್ಟು ಎಲ್ಲ ಕ್ಷತ್ರಿಯರ ಹತ್ಯೆ ಮಾಡಿದ್ದಾನೆ. ಆವಾಗಲೇ ಕ್ಷತ್ರಿಯರನ್ನೆಲ್ಲ ನಿರ್ಮೂಲನೆ ಮಾಡಿದ್ದಾನೆ. ಕ್ಷತ್ರಿಯರು ಈ ರಾಜ್ಯದಲ್ಲಿ, ದೇಶದಲ್ಲಿ ಬದುಕೇ ಇಲ್ಲ, ನೀನು ಕ್ಷತ್ರಿಯನೆಲ್ಲ ಆಗೋಂಗಿಲ್ಲ ಅಂತಾರೆ. ಇದಕ್ಕೆಲ್ಲ ಶಿವಾಜಿ ಮಹಾರಾಜರು ತಲೆ ಕೆಡಿಸ್ಕೊಳ್ಳಲ್ಲ. ಶಿವಾಜಿ ಮಹಾರಾಜರ ರಾಜ್ಯಾಭಿಷೇಕ ಮಾಡೋಕ್ಕೆ, ರಾಜ ತಿಲಕ ಮಾಡೋಕ್ಕೆ ಮಹಾರಾಷ್ಟ್ರದ ಯಾವುದೇ ಬ್ರಾಹ್ಮಣ ಮುಂದೆ ಬರಲ್ಲ. ಆವಾಗ ಶಿವಾಜಿ ಮಹಾರಾಜರು ಬೇರೆ ರಾಜ್ಯದಿಂದ ಗಾಗಾಭಟ್ ಅನ್ನೋ ಓರ್ವ ಬ್ರಾಹ್ಮಣನ ಕರೆಸ್ಕೊಂಡ್ಬಿಟ್ಟು ಅವನ ಕೈಯಿಂದ ರಾಜ್ಯಾಭಿಷೇಕವನ್ನು ಮಾಡ್ಕೊತಾರೆ. ಸೊ ಆವಾಗಲೂ ಕೂಡ ಆತ ಅವರಿಗೆ ಮತ್ತೊಮ್ಮೆ ಯಜ್ಞೋಪವೀತವನ್ನು ಮಾಡ್ತಾನೆ, ಮತ್ತೊಮ್ಮೆ ಶಾಸ್ತ್ರೋತ್ಸವವಾಗಿ ಮರು ಮದುವೆಯನ್ನು ಮಾಡ್ತಾನೆ. ಈ ರೀತಿ ಸ್ಟುಪಿಡ್ ಆಗಿರುವ ಕೆಲಸಗಳನ್ನು ಮಾಡಿಸಿಬಿಟ್ಟಿಯೇ ಆತ ರಾಜ ತಿಲಕವನ್ನು ಮಾಡ್ತಾನೆ. ಆದರೆ ಇಲ್ಲಿ ಮತ್ತೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಗಿಬಿಡತ್ತೆ. ಸೊ ಇವರು ರಾಜ ಆಗೋದು ಯಾವುದೇ ಬ್ರಾಹ್ಮಣನಿಗೂ ಕೂಡ ಇಷ್ಟ ಇರಲ್ಲ. ಸೊ ಬ್ರಾಹ್ಮಣರೆಲ್ಲ ಕೂಡ ಸುಳ್ಳು ಸುದ್ದಿಯನ್ನು ಹಬ್ಬಿಸಿಬಿಡ್ತಾರೆ. ಸೊ ಗಾಗಾಭಟ್ ಇದ್ದವನು ಸರಿಯಾಗಿ ರಾಜ ತಿಲಕ ಮಾಡಿಲ್ಲ, ಸರಿಯಾದ ಮುಹೂರ್ತದಲ್ಲಿ ರಾಜ ತಿಲಕವನ್ನು ಮಾಡಿಲ್ಲ ಅನ್ನೋ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾರೆ. ಸೊ ಕಾಕತಾಳಿ ಅನ್ನುವಂತೆ ಇವರ ರಾಜ್ಯಾಭಿಷೇಕವಾದ 13ನೇ ದಿನಕ್ಕೆ ಇವರ ತಾಯಿಯಾದ ಜಿಜಾಬಾಯಿಯವರು ಪ್ರಾಣತ್ಯಾಗ ಮಾಡ್ತಾರೆ. ಸೊ ಅದಾದ ಸ್ವಲ್ಪ ದಿನದಲ್ಲಿಯೇ ಶಿವಾಜಿ ಮಹಾರಾಜರ ನೆಚ್ಚಿನ ಸೇನಾಧಿಪತಿಯಾದ ಪ್ರತಾಪ್ ರಾವ್ ಗುರ್ಜರ್ ಅವರು ಕೂಡ ಶಹೀದರಾಗ್ತಾರೆ. ಸೊ ಇದನ್ನೆಲ್ಲವನ್ನು ನೋಡಿಬಿಟ್ಟು ಶಿವಾಜಿ ಮಹಾರಾಜರು ಸ್ವಲ್ಪ ಖಿನ್ನರಾಗ್ತಾರೆ, ಸ್ವಲ್ಪ ಕುಗ್ತಾರೆ. ಸೊ ಇದೇ ಗ್ಯಾಪಲ್ಲಿ ಮತ್ತೋರ್ವ ಬ್ರಾಹ್ಮಣ ಬಂದುಬಿಟ್ಟು ಶಿವಾಜಿ ಮಹಾರಾಜರಿಗೆ ಹೇಳ್ತಾನೆ, ಗಾಗಾಭಟ್ ಸರಿಯಾದ ಮುಹೂರ್ತದಲ್ಲಿ ನಿಮ್ಮ ರಾಜ ತಿಲಕ ಮಾಡಿಲ್ಲ, ನಾನು ಮತ್ತೊಮ್ಮೆ ರಾಜ ತಿಲಕವನ್ನು ಮಾಡ್ತೀನಿ ಅಂತ ಹೇಳ್ತಾನೆ. ಆತ ಮತ್ತೊಮ್ಮೆ ರಾಜ ತಿಲಕವನ್ನು ಮಾಡ್ತಾನೆ. ನನ್ನ ನಾಲೆಜಿನ ಪ್ರಕಾರ ಇತಿಹಾಸದಲ್ಲಿ ಯಾರದ್ದಾದರೂ 2 ಸರ್ತಿ ರಾಜ ತಿಲಕ ಆಗಿದೆಯಪ್ಪ ಅಂತಂದರೆ ಅದು ಶಿವಾಜಿ ಮಹಾರಾಜರದಷ್ಟೇ ಅಂತ ಅನಿಸುತ್ತೆ. ಶಿವಾಜಿ ಮಹಾರಾಜರು ಈ ರೀತಿ ಓರ್ವ ಗ್ರೇಟ್ ಕಿಂಗ್ ಆಗಿದ್ದರು. ಅದಕ್ಕಾಗಿಯೇ ಜನ ಅವತ್ತು ಕೂಡ ಶಿವಾಜಿ ಮಹಾರಾಜರನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದರು. ಇವತ್ತು ಕೂಡ ಇಷ್ಟೆಲ್ಲ ಕಾರಣಗಳಿಂದಾಗಿಯೇ ಜನ ಶಿವಾಜಿ ಮಹಾರಾಜರನ್ನು ಪ್ರೀತಿಸ್ತಾರೆ ಮತ್ತು ನೆನಪಿಸಿಕೊಳ್ತಾರೆ. ಶಿವಾಜಿ ಮಹಾರಾಜರದ್ದು ಒಂದು ಗ್ರೇಟ್ ಸ್ವರಾಜ್ಯ ಆಗಿತ್ತು. ಅದಾದ ನಂತರ ಪೇಶ್ವೆಗಳು ಬರ್ತಾರೆ, ಮತ್ತು ಎಲ್ಲ ಕೂಡ ಹಳ್ಳ ಹಿಡಿದು ಹೋಗಿಬಿಡುತ್ತೆ. ಇವತ್ತಿಗೂ ಕೂಡ ನಮ್ಮ ಸಮಾಜ ಜಾತಿ, ಧರ್ಮ, ಭಾಷೆಗಳಲ್ಲಿ ಹಳ್ಳ ಹಿಡಿದು ಹೋಗಿಬಿಟ್ಟಿದೆ. ಸೊ ಇದು ಶಿವಾಜಿ ಮಹಾರಾಜರ ರಿಯಾಲಿಟಿ ಆಗಿದೆ. ಸೊ ಇದು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.